ಓಕೆ ಏನ್ ಮಾಡಲ್ ಸರ್ ಇದು 15 ಮಾಡಲ್ ಸರ್ 2015 ಬರೀ 65,000ಕ್ಕೆ ಬರೀ 65,000 ಕೊಟ್ಬಿಡಿ. 2 ವೀಲರ್ ಬೇರೆ ಗಾಡಿ ಡೀಸೆಲ್ ಸಿಗುತ್ತೆ. ಆಸ್ ಇಟ್ ಈಸ್ 85,000 ಸರ್. ಒಂದು 10ಕ್ಕೆ ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತೀವಿ. 25ಕ್ಕೆ ಲ್ಯಾನ್ಸರ್ ಇದೆ, ನೋಡ್ತಾ ಇರಬಹುದು ನೀವು. ಗಾಡಿ ಆಫ್ಟರ್ ಮಾರ್ಕೆಟ್ ಇಲ್ಲ, ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಇದೆ ಇದರಲ್ಲಿ. ಹೌದೌದು. ಎಸ್ ಬೈ, ಈ ಗಾಡಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ 1,25,000 ಕೊಟ್ಬಿಡಿ ಸರ್. ಫೈನಲ್ 1,30,000 ಕೊಟ್ಬಿಡಿ ಸರ್. 1,30,000 ಫೈನಲ್ ಮಾಡ್ಬಿಡಿ ಸರ್. ಇದು ಬಂದ್ಬಿಟ್ಟು ಸರ್ 1,35,000 ಕೊಟ್ಬಿಡೋಣ ಸರ್. 1,35,000 ಫೈನಲ್ ಕೊಟ್ಬಿಡೋಣ ಸರ್. 1,45,000 ಆಗುತ್ತೆ ಸರ್. ಸರ್ 1,75 ಸರ್. 1,50,000 ಇನ್ನೊಂದ್ಸರ್ತಿ ಪ್ರೈಸಿಂಗ್ ಹೇಳ್ಬಿಡಿ. 1,90 ಕೊಟ್ಬಿಡೋಣ ಸರ್. 175 ಕೊಟ್ಬಿಡೋಣ. 11 ಮಾಡಲು ಡೀಸೆಲ್ ಫೋರ್ಡ್ ಫಿಗೋ 2,25ಕ್ಕೆ ನೋಡಬಹುದು. 2009 ಡೀಸೆಲ್ ವೆಹಿಕಲ್ 2,10,000 ಕೊಟ್ಬಿಡೋಣ ಸರ್. ಇದು ಬೈ ಈ ಗಾಡಿ ಬೆಲೆ ಸರ್. ಇದು ಬಂದ್ಬಿಟ್ಟು ಸರ್ ಫೈನಲ್ 2,25,000 ಕೊಟ್ಬಿಡಿ ಸರ್. 2,25ಕ್ಕೆ 7 ಸೀಟರ್ ಡೀಸೆಲ್ ಗಾಡಿ ಸರ್. ಹಾಯ್ ಫ್ರೆಂಡ್ಸ್, ಆಟೋ ರಿಪೋರ್ಟ್ರಿಗೆ ಸ್ವಾಗತ. ನಾನ್ ನಿಮ್ಮ PR. ಬಹಳ ದಿನಗಳ ನಂತರ ನಾನು ಮತ್ತೆ ಬಂದಿದ್ದೀನಿ ನೆಕ್ಸ್ಟ್ ಕಾರ್ಸ್ ಹತ್ರ. ಬನ್ನಿ, ಇವತ್ತು ಯಾವೆಲ್ಲ ಕಾರ್ ಇದೆ, ಏನೆಲ್ಲ ಆಫರ್ ಇದೆ ತಿಳಿಸ್ಕೊಡೋದಕ್ಕೆ ನಮ್ಮ ಬಾಬಣ್ಣ ನಮ್ ಜೊತೆ ಇದ್ದಾರೆ. ಬಾಬಣ್ಣ ನಮಸ್ಕಾರ. ನಮಸ್ಕಾರ ಸರ್. ಬಹಳ ದಿನ ಆಗೋಯ್ತು. ಹೌದೌದು ಸರ್. ತುಂಬಾ ಸ್ಟಾಕ್ ಇದೆ ಇವತ್ತು. ಎಷ್ಟು ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ? 75 ಇಂದ ಶುರು ಆಗುತ್ತೆ ಸರ್. 75,000 ಕಾರ್ ಕೊಡ್ತೀರಾ? ಬೈಕ್ ಬರಲ್ಲ, ಕಾರ್ ಕೊಡ್ತೀನಿ ಅಂತೀರಾ? ನಾವು ಕೊಡ್ತೀವಿ ಸರ್. ಯಾಕಂದ್ರೆ ಕಸ್ಟಮರ್ ಚೆನ್ನಾಗಿರ್ಬೇಕು, ಡೀಲರ್ ತಗೊಂಡ್ರು ಚೆನ್ನಾಗಿರ್ಬೇಕು, ಎಲ್ಲಾರು ಖುಷಿ ಇರ್ಬೇಕು, ಎಲ್ಲಾರು ಗಾಡಿ ಓಡಿಸ್ಬೇಕು. ಎಲ್ಲಾರ್ಗು ಮನ್ಸಿನಲ್ಲಿ ಒಂದು ಇದ್ದಿರುತ್ತೆ, ನಾನು ಒಂದ್ ಗಾಡಿ ಓಡಿಸ್ಬೇಕು, ನಮ್ ಫ್ಯಾಮಿಲಿಗೆ ಒಂದ್ ಚಿಕ್ಕ ಗಾಡಿ ಬೇಕು ಅಂತ. ಓಕೆ, ಏನ್ ಆಫರ್ ಏನಾದ್ರು ಇದೆಯಾ ಬಾಯ್? ಏನ್ ಆಫರ್ ಏನಿಲ್ಲ ಸರ್. ನಾವು ಕೊಡೋದೇ ರೀಸನಬಲ್ ಐತೆ. ರೇಟ್ ಆಫರ್ ಅಂತೀರಾ? ನಮ್ ಬೇರೆ ತರ ನಾವು ಯಾವ್ದಿಲ್ಲ, ಕೊಡೋದೇ ರೀಸನಬಲ್ ಆಗಿದೆ. ಈಗ ಲೋನ್ ಎಲ್ಲ ಹೆಂಗೆ ಬಾಯ್? ಲೋನ್ 2011 ಮಾಡಲ್ ಮೇಲೆ ಫೈನಾನ್ಸ್ ಮಾಡ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿದ್ರೆ ಒಂದ್ಸರ್ತಿ ಅಡ್ರೆಸ್ ಹೇಳ್ಬಿಡಿ. ಬೇಕಾಗಿಲ್ಲ ಏನಿಲ್ಲ. ನಾಗರಬಾವಿ ಸರ್ಕಲ್ ಇದೆಯಲ್ಲ, ನಾಗರಬಾವಿ ಸರ್ಕಲ್ ಇಂದ ಇದು ಸ್ವಲ್ಪ ಡೌನ್ ಬಂದ್ರೆ ಸ್ಕೈ ಬಾಕ್ಸ್ ಸಿಗುತ್ತೆ. ಸ್ಕೈ ಬಾಕ್ಸ್ ಸ್ವಲ್ಪ ಡೌನ್ ಬಂದ್ರೆ ಪೈಂಟ್ ಅಂಗಡಿ ಫಸ್ಟ್ ಲೆಫ್ಟ್ ಫಸ್ಟ್ ಇಡ್. ಆಮೇಲೆ ನಮ್ಮ ಆಫೀಸ್ ಹಿಂದೆನೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ನೋಡಿ. ಅದೇ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಅಂತ ಲೊಕೇಶನ್ ಹಾಕಿದ್ರೆ ಆರಾಮಾಗಿ ಬಂದ್ಬಿಡ್ತೀರಾ. ಓಕೆ ಬಾಯ್, ಇನ್ನೊಂದು ಹೊಸ ಶೋರೂಮ್ ಮಾಡಿದಿರಂತೆ. ಸರ್ಕಲ್ ನಲ್ಲಿ ಒಂದು ಫಿಶ್ ಅಂಗಡಿ ಪಕ್ಕದಲ್ಲೇ ಇದೆ. ಸೆಂಟ್ರಲ್ ಲೇಔಟ್ ಹತ್ತಲ್ವಾ, ರೈಟ್ ಸೈಡ್ ನಲ್ಲೇ ಇದೆ. ಓಕೆ ಫ್ರೆಂಡ್ಸ್, ನಾನು ಅದನ್ನು ಕೂಡ ತೋರಿಸ್ತೀನಿ ಎಪಿಸೋಡ್ ನಲ್ಲಿ. ಓಕೆ, ಹಾಗಾದ್ರೆ ಇವತ್ತು ಫಸ್ಟ್ ಯಾವ ಗಾಡಿಯಿಂದ ಹೋಗೋಣ ಬಾಬಣ್ಣ? ನೀವು ಶುರು ಮಾಡಿ ಸರ್. ಸೆಕೆಂಡ್ ಓನರ್ VDI ಸ್ವಿಫ್ಟ್ ಡಿಸೈರ್ ಸರ್. ಇದು ಸ್ವಿಫ್ಟ್ ಡಿಸೈರ್ ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಎಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಿಮ್ದು ಇಂಟೀರಿಯರ್ ಆಗಲಿ, ಡೀಸೆಲ್ ಗಾಡಿ, ಬಾಡಿ ರನ್ನಿಂಗು ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಎಲ್ಲೋ ಇಂದ ವೈಟ್ ಆಗಿದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಗೆ ಗೊತ್ತಲ್ಲ ಸರ್, ಮಾರುತಿನಲ್ಲಿ ಇವಾಗ ಡೀಸೆಲ್ ಗಾಡಿ ಸ್ಟಾಪ್ ಆಗಿ ಫುಲ್ ಡಿಮ್ಯಾಂಡ್ ಇದೆ. ಓಕೆ ಓಕೆ, ಯಾವ ವೇರಿಯಂಟ್ ಬರುತ್ತಿದ್ದು ಸರ್? ಇದು VDI ಸರ್. ಇದು AC ಪವರ್ ಸ್ಟೇರಿಂಗ್ 4 ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್. 2,75,000 ಕೊಟ್ಬಿಡೋಣ ಸರ್. ಓಕೆ, ನೆಕ್ಸ್ಟ್ ಮತ್ತೊಂದು ಮಾರುತಿ ಕಾರ್ 2010 ಮಾಡಲು ರಿಟ್ಸು VXi AC ಪವರ್ ಸ್ಟೇರಿಂಗ್ ಪೌಂಡ್. ಇದು ಸರ್ ಅಡಿಷನಲ್ ತರ ಒಳ್ಳೆ ಇಂಟೀರಿಯರ್ ಬರುತ್ತೆ. ಬಾಡಿ ಲೈನ್ ಚೆನ್ನಾಗಿದೆ, ಟೈರ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ರನ್ನಿಂಗ್ ಎಲ್ಲ ಸ್ಪಾಯ್ಲ್ ಆದೋ ಎಲ್ಲ ಒರಿಜಿನಲ್ ಗಾಡಿ ನೀಟಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ ಬಂದ್ಬಿಟ್ಟು ಸರ್ 2,75,000 ಕೊಟ್ಬಿಡೋಣ ಸರ್. ಇದು ಹೇಳಿ ಬಾಯ್, ಇದು ಪ್ರೈಸ್ 2,75,000 ಕೊಟ್ಬಿಡೋಣ ಸರ್. ಇದು 2,75. ಹೌದು ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ. ಇದ್ರ 2011 ಮಾಡಲು ಸಿಂಗಲ್ ಓನರ್. ಇದು ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗ್ 4 ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಗಾಡಿ ಮರದ ಕೆಳಗಡೆ ನಿಲ್ಸಿ ಸ್ವಲ್ಪ ನೀಟ್ ಇಲ್ಲ, ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,75,000 ಕೊಟ್ಬಿಡೋಣ ಸರ್. 175 ಕೊಟ್ಬಿಡೋಣ. 11 ಮಾಡಲು ಡೀಸೆಲ್ ಫೋರ್ಡ್ ಫಿಗೋ. ನೆಕ್ಸ್ಟ್ ಒಂದು ರೆನಾಲ್ಟ್ ಗಾಡಿ ಸರ್. 2017 ಮಾಡಲು ಕ್ಲೇಂಬರ್ ಕಿಡ್. AC ಪವರ್ ಸ್ಟೇರಿಂಗ್ ಬಂದು ಸಿಂಗಲ್ ಏರ್ ಬ್ಯಾಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು ಫೈನಾನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,95,000 ಆಗುತ್ತೆ ಸರ್. ಇದು ಓಕೆ ಬಾಬಣ್ಣ, ಇದು 800 ತಗೊಳಕ್ಕಿಂತ ಇದು ಬೆಸ್ಟ್ ಅಂತ ಆರಾಮಾಗಿ ನಿಮ್ಗೆ ಫೈನಾನ್ಸ್ ಸಿಗುತ್ತಲ್ಲ ಸರ್. 70-80% ಫೈನಾನ್ಸ್ ಸಿಗುತ್ತೆ. ಸಿವಿಲ್ ಚೆನ್ನಾಗಿದೆ. ಏನ್ ಪ್ರೈಸಿಂಗ್ ಹೇಳ್ತೀರಾ ಇದು? ಸರ್ 295 ಕೊಟ್ಬಿಡೋಣ ಸರ್. ಕ್ಲೇಂಬರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗ್ 4 RXT ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಬಜಾರ್ ಅಲ್ಲಿ ಹೆವಿ ಡಿಮ್ಯಾಂಡ್ ಇರೋ ಗಾಡಿ 2015 ಮಾಡಲು ಸಿಂಗಲ್ ಓನರ್ 85 PS. 85 ಸ್ವಲ್ಪ ಬೊಂಬ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 4,75,000 ಕೊಟ್ಬಿಡೋಣ ಸರ್. ಇದು 4,75. ಓನರ್ ಎಷ್ಟಾಗಿದೆ? ಸಿಂಗಲ್ ಓನರ್ ಸರ್. 85 PS, ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, ಇದಕ್ಕೆ ಲೋನ್ ಆಗುತ್ತಾ? ಆಗುತ್ತೆ ಸರ್, ಮಾಡಿಸ್ಕೊಡ್ತೀವಿ ನಾವು. ಸಿವಿಲ್ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಹುಂಡೈ ಗಾಡಿ i10 ಇದೆ. 2013 ಮಾಡಲು ಸೆಕೆಂಡ್ ಓನರ್. ಇದು ಕೂಡ ಗಾಡಿ ಒರಿಜಿನಾಲಿಟಿ ಇದೆ, AC ಪವರ್ ಸ್ಟೇರಿಂಗ್ 4 ಇದೆ, ಬಾಡಿ ಲೈನ್ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ.
ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,80,000 ಕೊಟ್ಬಿಡೋಣ ಸರ್. 2,80,000 ಆಗತ್ತಾ ಇದು? ಹೌದು, ಫೈನಾನ್ಸ್ ಮಾಡ್ಕೊಡ್ತೀವಿ ನಾವು. ನೀವೇ ಚೆನ್ನಾಗಿದೆ, ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಹೇಳಿ. 2006 ಮಾಡಲು ಸಿಂಗಲ್ ಓನರ್. ಇದು ಕೂಡ AC ಪೋಸ್ಟರಿಂಗ್ ಪೌಂಡ್, ಗಾಡಿ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಡೆಂಟು ಗ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ಸರ್ 1,45,000 ಆಗುತ್ತೆ ಸರ್. 1,45,000 ಆಗುತ್ತೆ ಸರ್. ನೆಕ್ಸ್ಟ್ ಒಂದು ನ್ಯಾನೋ ಇದೆ ಸರ್, 2015 ಮಾಡಲು. ಇದು ಕೂಡ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಗಾಡಿ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 1,40,000 ಫೈನಲ್ ಮಾಡ್ಬಿಡಿ ಸರ್. 1,40,000. ನೆಕ್ಸ್ಟ್ ಇನ್ನೊಂದು ಹುಂಡೈ ಗಾಡಿ, ಹೇಳಿ ಬೈ. ಸರ್ 2006 ಮಾಡಲು ಸಿಂಗಲ್ ಅನ್ನೋದು, AC ಪವರ್ ಸ್ಟೇರಿಂಗ್ 4 ಪೌಂಡ್, ಒಳ್ಳೆ ಸೀಟ್ ಕವರು, FC ರನ್ನಿಂಗ್ ಇದೆ, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದ್ಬಿಟ್ಟು 1,35,000 ಫೈನಲ್ ಕೊಟ್ಬಿಡೋಣ ಸರ್. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, 1,35,000 ಫೈನಲ್ ಮಾಡ್ಬಿಡಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ ಸರ್. 2019 ಮಾಡಲು ಸಿಂಗಲ್ ಓನರ್ ಸ್ಪೋರ್ಟ್ಸ್. ಇದು ಕೂಡ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಒಂದು 68,000 ಚೇಂಜ್ ಓಡಿದೆ, ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓನರ್ಶಿಪ್ ಓನರ್ ಸಿಂಗಲ್ ಓನರ್ ಸರ್. ಗಾಡಿ ರನ್ನಿಂಗ್ ಎಲ್ಲ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಸರ್ ಇದು, ಪೆಟ್ರೋಲ್. ಹೌದೌದು. ಏನ್ ಪ್ರೈಸ್ ಆಗುತ್ತೆ ಸರ್? ಇದು ಬಂದ್ಬಿಟ್ಟು ಸರ್ 6,35,000 ಕೊಟ್ಬಿಡೋಣ ಸರ್. ಲೋನ್ ನಾವು ಮಾಡಿಸ್ಕೊಡ್ತೀವಿ ಸರ್, ಸಿವಿಲ್ ಚೆನ್ನಾಗಿದೆ. ನೆಕ್ಸ್ಟ್ ವೆರಿ ರೇರ್ ಕಾರ್ ಅಂತ ಹೇಳ್ಬೋದು, ETS ಕ್ರಾಸ್ ಒಂದಿದೆ, ಹೇಳಿ ಬೈ. ಸರ್ ಇದು 2014 ಮಾಡಲು, ETS ಕ್ರಾಸ್ ಟಾಪ್ ಅಂಡ್ ಮಾಡಲು. ಇದರಲ್ಲಿ AC ಪೋಸ್ಟರಿಂಗ್ ಪೌಂಡು, 2 ಏರ್ ಬ್ಯಾಗು, ಮ್ಯಾಗ್ವಿಲ್, ಗಾಡಿ ಒರಿಜಿನಾಲಿಟಿ ಇದೆ. ಇದು ಸಿಂಗಲ್ ಓನರ್. ಇದು ನಿಮ್ಗೆ ಇದು ಬಂದ್ಬಿಟ್ಟು ಸರ್ 4 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಎಷ್ಟಕ್ಕಾಗುತ್ತೆ? ಕೊಡೋಣ ಸರ್ ಫೈನಲ್. 14 ಸಿಂಗಲ್ ಓನರ್ ಸರ್, ಟಾಪ್ ಅಂಡ್ ಮಾಡಲು. ಓಕೆ. ಡೀಸೆಲ್ ಪೆಟ್ರೋಲ್ ಇದೆ? ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದರಲ್ಲಿ ನಿಮ್ಗೆ ಲಾಂಗ್ ನಲ್ಲಿ 24-23 ಬರುತ್ತೆ, ಸಿಟಿನಲ್ಲಿ 15-16 ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಕಾರ್ ಇದೆ, ಇದ್ರ ಬಗ್ಗೆ ಸರ್ 2008 ಮಾಡಲು, ಡೀಸೆಲ್ VDI. ಇದು 97,000 ಓಡಿದೆ, ಶೋರೂಮ್ ಸರ್ವಿಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,60,000 ಆಗುತ್ತೆ ಸರ್. ಫೈನಲ್ 2,60,000 ಫೈನಲ್. ಹೌದು ಹೌದು ಸರ್. ಇದು ಯಾವ ವೇರಿಯಂಟ್ ಬರುತ್ತೆ ಸರ್? VDI ಸರ್, ಇದು ಮಿಡ್ ವೇರಿಯಂಟ್. ಹೌದೌದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ರನ್ನಿಂಗ್ ಇಂದ ತುಂಬಾ ಚೆನ್ನಾಗಿದೆ, ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2,60,000 ಫೈನಲ್ ಮಾಡ್ಬಿಡಿ ಸರ್. ಎಸ್. ನೆಕ್ಸ್ಟ್ ಮಾರುತಿ ಒಂದು ಕಂಪ್ಲೀಟ್ ಸೆಡಾನ್ ಕಾರು, ಸಿಯಾಜೋ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2015 ಮಾಡಲು ಸಿಯಾಜೋ. ಇದು ಡೀಸೆಲ್ ಗಾಡಿ, ಗಾಡಿ ತುಂಬಾ ಚೆನ್ನಾಗಿದೆ, ಬಾಡಿ ಲೈನ್, ಇಂಟೀರಿಯರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು VDI HVSS ಲೇಟೆಸ್ಟ್ ಇಂಜನ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ ಒಂದು ಟೈಮ್. ಗಾಡಿ ನೋಡ್ತಾ ಇರ್ಬೋದು ನೀವು, 4 ಪವರ್ ವಿಂಡೋ, ಪವರ್ ಅಡ್ಜಸ್ಟೆಡ್ ಮಿರರ್ಸ್ ಎಲ್ಲವೂ ಕೂಡ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಡ್ಯುಯಲ್ ಏರ್ ಬ್ಯಾಗು, ಜೊತೆಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯುವಲ್ ಗೇರ್ ಮೂವ್ಮೆಂಟ್, ಸೀಟ್ ಕವರ್ಸ್ ಕಂಪ್ನಿಯಿಂದ ಬಂದಿದ್ದು, ಆಸ್ ಇಟ್ ಈಸ್ ಮೇಂಟೈನ್ ಆಗಿದೆ, ಎಲ್ಲೂ ಕೂಡ ವ್ಯಾರಂಟಿ ಇಲ್ಲ. ಬೈ ಒಂದ್ ಒಳ್ಳೆ ನೀಟ್ ಆಗಿರೋ ಗಾಡಿ, ಒಂದ್ ಒಳ್ಳೆ ಪ್ರೈಸಿಂಗ್ ಕೊಡ್ತೀವಿ ನಮ್ಮ ವ್ಯೂವರ್ಸ್ಗೆ. 5,75,000 ಕೊಟ್ಬಿಡೋಣ ಸರ್. 5,75,000 ಫೈನಲ್. ಫೈನಲ್ ಮಾಡಿ. ಇದೆಲ್ಲ ಮೈಲೇಜ್ ಏನ್ ಬರುತ್ತೆ ಸರ್? ಇದೆಲ್ಲ ನಿಮ್ಗೆ ಲಾಂಗ್ ನಲ್ಲಿ 22 ಬರುತ್ತೆ, 15-16 ಬರುತ್ತೆ ಸಿಟಿನಲ್ಲಿ. ಓಕೆ. ನೆಕ್ಸ್ಟ್ ಒಂದು ಸ್ವಿಫ್ಟ್ ಕಾರ್ ಇದೆ, ಇದ್ರ ಬಗ್ಗೆ. 2012 ಮಾಡಲು ಸ್ವಿಫ್ಟ್ ZDI ಟಾಪ್ ಅಂಡ್ ಮಾಡಲು. ಇದು ಸಣ್ಣ ಪುಟ್ಟ ವರ್ಕ್ ಇದೆ ಸರ್, ಬಂಪರು, ಸ್ವಲ್ಪ ಡಿಕ್ಕಿ ನಲ್ಲಿ ಸ್ವಲ್ಪ ರೆಸ್ಟಿಂಗ್ ಇದೆ, ಸಣ್ಣ ಪುಟ್ಟ ಕೆಲಸ ಇದೆ, ಗಾಡಿ ಹಂಗೆ ಇದೆ, ಏನು ಮಾಡಿಸಿಲ್ಲ. ಇದು ಬಂದ್ಬಿಟ್ಟು ಸರ್ 3,25,000 ಕೊಟ್ಬಿಡೋಣ ಸರ್. ಓನರ್ಶಿಪ್ ಏನಾಗಿದೆ ಸರ್ ಇದು? ಅದು ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಮೈಲೇಜ್ ಕಾ ಬಾದ್ಶಾ ಸೆಲೆರಿಯೋ ಇದೆ, ಹೇಳಿ ಸರ್. ಸರ್ 2014 ಸಿಂಗಲ್ ಓನರ್ ಆಟೋಮೆಟಿಕ್. ಹೌದೌದು. ಗಾಡಿ ತುಂಬಾ ನೀಟ್ ಆಗಿದೆ, ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಗ್ರಾಚಸ್ ಏನಿಲ್ಲ, ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,50,000 ಕೊಟ್ಬಿಡೋಣ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಆಟೋಮೆಟಿಕ್ ಸರ್. ಏನ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಮಾಡ್ಬಿಡಿ ಸರ್. 3,500,000. ನೆಕ್ಸ್ಟ್ ಇನ್ನೊಂದು i10 ಇದೆ, 2009 ಮಾಡಲು i10. ಇದು ಕೂಡ ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ಡೆಂಟು ಗ್ರಾಜಸ್ ಏನಿಲ್ಲ, ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ 1,90,000 ಫೈನಲ್ ಮಾಡ್ಬಿಡಿ ಸರ್. ಓಕೆ. ಗಾಡಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಇಲ್ಲ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ i10. ಓಕೆ. ಎಲ್ಲ ಗಾಡಿಗಳು ಲಾಕ್ ಇದಾವೆ ಇವತ್ತು ಹೊರಗಡೆ ನಿಲ್ಸಿರೋದ್ರಿಂದ. ಇನ್ನೊಂದ್ಸರ್ತಿ ಪ್ರೈಸಿಂಗ್ ಹೇಳ್ಬಿಡಿ. 190 ಕೊಟ್ಬಿಡೋಣ ಸರ್. 190 ಫೈನಲ್. ಫೈನಲ್ ಮಾಡಿ ಸರ್. ಸ್ವಿಫ್ಟ್ ಗಾಡಿ ಹುಡುಕ್ತಾ ಇರೋರಿಗೆ ಇವತ್ತು ಹಬ್ಬ. ಇನ್ನೊಂದು ಸ್ವಿಫ್ಟ್ ಗಾಡಿ ಇದೆ, ಹೇಳಿ ಸರ್. 2010 ಮಾಡಲು VDI ಸೆಕೆಂಡ್ ಓನರ್. ಇದು ಕೂಡ ಗಾಡಿ ಒರಿಜಿನಾಲಿಟಿ ಇದೆ, ಸ್ಟಾಕ್ ಕಂಡೀಷನ್. ಇನ್ನ ಇದು ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಏನಾಗಿಲ್ಲ, ಕಸ್ಟಮರ್ ಹೆಂಗ್ ಬಿಟ್ಟಿದ್ದಾರೆ ಹಂಗೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಒಂದು ಆಯಿಲ್ ಸರ್ವಿಸ್ ಮಾಡ್ಬೇಕು. ಇದು ಬಂದ್ಬಿಟ್ಟು ಸರ್
ಫೈನಲ್ ಟು ಫೈನಲ್ 2,65,000 ಕೊಟ್ಬಿಡೋಣ ಸರ್ ಫೈನಲ್. ಓಕೆ, ಗಾಡಿ ಇಂಟೀರಿಯರ್ ನೋಡಬಹುದು, 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಇದೆ, ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ಸ್ ಇದೆ, ಲೈಟ್ ಆಗಿ ವೇರಿಯಂಟರ್. ಇನ್ನು ಬಾಡಿ ಲೈನು ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚ್ ಅಂತೂ ಇದೆ. ಒಂದು ಬೆಸ್ಟ್ ಪ್ರೈಸ್ ಇನ್ನೊಂದ್ಸತಿ 2,65 ಕೊಟ್ಬಿಡೋಣ ಸರ್. 265. ಹೌದು ಸರ್. ಲೋನ್ ಏನಾದ್ರು ಆಗುತ್ತಾ 10 ಗೆ? ಲೋನ್ ಇದೆ, 11 ಮಾಡಲ್ ಮೇಲೆ ಆಗುತ್ತೆ ಸರ್. ಎಸ್, ನೆಕ್ಸ್ಟ್ ಇನ್ನೊಂದು ಮಾರುತಿ ಗಾಡಿ ಹೇಳಿ ಸರ್. ಸರ್ ಆಲ್ಟೋ 2005 LXi FC ರನ್ನಿಂಗ್ ಇದೆ, ಒರಿಜಿನಲ್ ಗಾಡಿ, ಶೇಡ್ ಆಗಿದೆ, ಆಚೆ ನಿಲ್ಸಿ ಒರಿಜಿನಲ್ ಪೆಂಡಲ್ ಇದೆ, ಕಸ್ಟಮರ್ ಹಂಗೆ ಆ ಸಿಟೀಸ್ ನಿಲ್ಸಿದ್ದಾರೆ. ಇದು ಬಂದ್ಬಿಟ್ಟು ಸರ್ 1,35,000 ಕೊಟ್ಬಿಡೋಣ ಸರ್. 135 ಒಳ್ಳೆ ಮೈಲೇಜ್ ನಿಮ್ಗೆ 2022 ಮೈಲೇಜ್ ಬರುತ್ತೆ, ಒರಿಜಿನಲ್ ಪೆಂಡಲ್ ಇದೆ ಸರ್, ಗಾಡಿ FC ರನ್ನಿಂಗ್ ಇದೆ. ಓಕೆ, ನಮ್ ವ್ಯೂವರ್ಸ್ ಒಂದು ಫೈನಲ್ ಪ್ರೈಸ್ ಫೈನಲ್ 1,30,000 ಕೊಟ್ಬಿಡಿ ಸರ್. ಒಂದು 30 ಫೈನಲ್ ಫೈನಲ್ ಮಾಡ್ಬಿಡಿ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಮಾರುತಿ ಗಾಡಿ ಆಲ್ಟೋ 800 ಹೇಳಿ ಬೈ. 2013 ಮಾಡಲು AC ಪೋಸ್ಟರಿಂಗ್ ಪವರ್ ಇದೆ, ಸಣ್ಣ ಪುಟ್ಟ ಬಂಪರ್ ಕಿರಾಜಸ್ ಇದೆ, ಏನು ಮಾಡಿಸಿಲ್ಲ, ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಫೈನಲ್ ಟು ಫೈನಲ್ 2 lakhs ಮಾಡ್ಬಿಡಿ ಸರ್. ಇದು 2 lakhs ಆಗತ್ತಂತೆ ಗಾಡಿ, ನೋಡ್ತಾ ಇರ್ಬೋದು. ಮೈಲೇಜ್ ಅಂತೂ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರಲ್ಲಿ ಅನ್ಸುತ್ತೆ. ಬೈ, ಈ ಗಾಡಿ ನಮ್ ವ್ಯೂವರ್ಸ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಟು ಫೈನಲ್ 2 lakhs ಮಾಡ್ಬಿಡಿ ಸರ್. 2 lakhs ರೌಂಡ್ ಫಿಗರ್ ಮಾಡ್ಬಿಡಿ. ಲೋನ್ ಏನಾದ್ರು ಆಗತ್ತಾ? ಮಾಡಿಸ್ಕೊಡ್ತೀವಿ ಸರ್, ಸಿವಿಲ್ ಚೆನ್ನಾಗಿದೆ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪಾಕೆಟ್ ರಾಕೆಟ್ ರೆಡ್ ಚೆರಿ ಪೋಲೋ ಹೇಳಿ ಬೈ. ಸರ್ 2013 ಮಾಡಲು ಪೋಲೋ ಹೈಲೈನ್ ಟಾಪ್ ಅಂಡ್ ಮಾಡಲು, ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸರ್ ಇದು. ಓಕೆ, ಗಾಡಿ ಒರಿಜಿನಾಲಿಟಿ ಇದೆ, ಟಾಪ್ ಅಂಡ್ ಮಾಡಲು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, ಹಾಗೇನೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್, AC ಬರುತ್ತೆ ಇದರಲ್ಲಿ. ಲೆದರ್ ಸೀಟ್ ಕವರ್ಸ್ ಬಾಡಿ ಕಲರ್ ಗೆ ಮ್ಯಾಚ್ ಮಾಡಿದ್ದಾರೆ. ಎಕ್ಸಲೆಂಟ್ ಕಂಡೀಷನ್ ಗಾಡಿ ಸರ್. ಒಂದು ಒಳ್ಳೆ ಡೀಲಿಂಗ್ ಪ್ರೈಸ್ 3,70,000 ಕೊಟ್ಬಿಡಿ ಸರ್. ನಮ್ ವ್ಯೂವರ್ಸ್ ಇನ್ನೊಂದು ಪ್ರೈಸ್ ಹೇಳಿ ಬೈ. ಸರ್ 3 ಲಕ್ಷ, ನಾನು 4 ಲಕ್ಷ ಹೇಳ್ಕೊಂಡಿದ್ದು, 375 ಕೊಟ್ಬಿಡಿ ಸರ್. ಫೈನಲ್ ಲೋನ್ ನೀವೇ ಮಾಡಿಸ್ಕೊಡ್ತೀವಿ, ಸೀಲ್ ಚೆನ್ನಾಗಿದೆ ಸರ್. ಓಕೆ, ಎಸ್, ಬಹಳಷ್ಟು ಜನ ಎಲ್ಲೋ ಬೋರ್ಡ್ ಗಾಡಿ ಕೇಳ್ತಾ ಇದ್ರಿ. ಒಂದು ಲೋ ಬಡ್ಜೆಟ್ 2015 ಮಾಡಲು ಎಲ್ಲೋ ಬೋರ್ಡ್, ಇದು ಒಂಥರ ಬಾದಾಮಿ ತರ. ಹೌದೌದು, ಡೀಸೆಲ್ ಗಾಡಿ, ದುಡಿಯೋ ಗಾಡಿ ಇದು. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬರೀ 65,000 ಕೊಟ್ಬಿಡೋಣ ಸರ್. ಇದು ಬರೀ 65,000 ಕೊಟ್ಬಿಡಿ. 2 ವೀಲರ್ ಬೇರೆ ಗಾಡಿ ಡೀಸೆಲ್ ಸಿಗುತ್ತೆ, ಓಡಿಸೋ ತನಕ ಓಡಿಸ್ಬೇಕು, ಇಲ್ಲ ವೈಟ್ ಬೋರ್ಡ್ ಮಾಡ್ಬಿಟ್ರೆ ಸ್ವಂತಕ್ಕೂ ಆಗ್ಬಿಡುತ್ತೆ ಸರ್ ಇದು. ಓಕೆ, ಇದೆಲ್ಲ ಏನ್ ಮಾಡಲ್ ಅಂದ್ರೆ ಬೈ? 15 ಮಾಡಲ್ ಸರ್. 15 ಇದಕ್ಕೂ ಏನೋ ಲೋನ್ ಗಿನ್ ಆಗತ್ತಾ? ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ. ಡಾಕ್ಯುಮೆಂಟ್ ಎಲ್ಲ ಎಲ್ಲೋ ಬೋರ್ಡ್ ಇದೆ, ರನ್ನಿಂಗ್ ಇದೆ, ಡಾಕ್ಯುಮೆಂಟ್ ಎಲ್ಲ ಇರುತ್ತೆ ಸರ್. ಎಲ್ಲ ರನ್ನಿಂಗ್ ಇರುತ್ತೆ. ಓಕೆ, ಈಗ ನೀವು ಈ ಗಾಡಿ ಕೊಡೋಷ್ಟೊತ್ತಿಗೆ ಗಾಡಿ ಟ್ರಾನ್ಸ್ಫರಿಂಗ್ ಎಲ್ಲಾನು ನೀವೇ ಮಾಡಿಸ್ಕೊಡ್ತೀರಾ? ಇಲ್ಲ, ಟ್ರಾನ್ಸ್ಫರ್ ಅಮೌಂಟ್ ಮಾಡಿಸ್ಕೊಡ್ತೀವಿ ನಾವು. ಒಟ್ನಲ್ಲಿ 65,000 ಗೆ ಗಾಡಿ ಕೊಡ್ತೀವಿ. ಗಾಡಿ ಕೊಡ್ತೀವಿ. ರೆಕಾರ್ಡ್ ರನ್ನಿಂಗ್ ಇದೆ. ಆಟೋ ಟ್ರಾನ್ಸ್ಫರ್ ಎಲ್ಲ ಅವ್ರು ಕೊಡ್ಬೇಕು ಸರ್. RTO ಚಾರ್ಜ್ ಎಕ್ಸ್ಟ್ರಾ ಅಷ್ಟೇ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲಕ್ಸುರಿ ಸೆಗ್ಮೆಂಟ್ ಗಾಡಿ ಕೊರೋಲಾ ಆಲ್ಟಿಸ್ ಟೊಯೋಟಾದಲ್ಲಿ ಹೇಳಿ ಬೈ. 2011 ಮಾಡಲು ಟಾಪ್ ಅಂಡ್ ಮಾಡಲ್ ಸರ್ ಇದು. ಏರ್ ಬ್ಯಾಗು, ಮ್ಯಾಗ್ ವೀಲ್, ABS, ಒಳ್ಳೆ ಇಂಟೀರಿಯರ್, ಒಳ್ಳೆ ಲಕ್ಸುರಿ ಗಾಡಿ ತರ ಸರ್ ಇದು. ಹೌದೌದು, 2,10,000 ಕೊಟ್ಬಿಡೋದ ಸರ್ ಇದು. ಬೈ, ಈ ಗಾಡಿ ಬೆಲೆ ಸರ್ ಇದು. ಸರ್ ಬೆನ್ಸ್ ತರ ಇದೆ ಸರ್, ನೋಡಿ ಸರ್ ಹೆಂಗಿದೆ ಸರ್ ಗಾಡಿ. ಒಳ್ಳೆ ಸೀಟ್ ಕವರು, ರಿಮೋಟ್ ಕಂಟ್ರೋಲ್, ಏರ್ ಬ್ಯಾಗು, ಒಳ್ಳೆ ಗಾಡಿ, ರನ್ನಿಂಗ್ ಎಲ್ಲ ಸೂಪರ್ ಇದೆ. 2,10,000 ಕೊಟ್ಬಿಡಿ ಸರ್. ಫೈನಲ್ 2,10,000 11 ಮಾಡಲು ಲೋನ್ ಮಾಡ್ಲು ಆಗುತ್ತೆ ಸರ್. ಅದು ಲೋನ್ ಆಗುತ್ತೆ. ಎಸ್, ಯಾರಾದ್ರೂ ಗಾಡಿ ಕರೋಲಾ ಗಾಡಿ, ಲಕ್ಸುರಿ ಗಾಡಿ ನೋಡ್ಬೇಕು ಅನ್ನೋಂಥವ್ರು ಬಂದು ನೋಡ್ಬೋದು. ಯಾಕೆಂತಂದ್ರೆ ಈ ಗಾಡಿ ಆನ್ ರೋಡ್ ಪ್ರೈಸ್ ಮೋರ್ ದೆನ್ 30 lakhs ಇದೆ, ಬಟ್ ಬರೀ 2 ಲಕ್ಷಕ್ಕೆ ಸಿಗ್ತಾ ಇದೆ. ಓಕೆ, ಒಂದೊಳ್ಳೆ ಪ್ರೈಸ್, ಅದು ಲೋನ್ ಕೂಡ ಆಗುತ್ತೆ, ಬಂದ್ ನೋಡಿ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಬಡವರ ಕನ್ಸಿನ್ ಕಾರು ವ್ಯಾಗನರ್ ಹೇಳಿ ಸರ್. 2004 ಮಾಡಲು AC ಪೋಸ್ಟರಿಂಗ್ ಪವರ್ ವಿಂಡೋ ಗಾಡಿ, ಒರಿಜಿನಾಲಿಟಿ ಇದೆ, FC ಇನ್ಶೂರೆನ್ಸ್ ಮಾಡ್ಕೋಬೇಕು, ಒಳ್ಳೆ ಇಂಟೀರಿಯರ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಸರ್ FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಂಗಿದೆ. ಆಸ್ ಇಟ್ ಈಸ್ 85,000 ಸರ್. ಎಲ್ಲ ಅವರೇ ಮಾಡ್ಕೋಬೇಕು, ಗಾಡಿ ಹಂಗೆ ಕೊಟ್ಬಿಡ್ತಾರೆ. 85,000 ಎಲ್ಲ ನೀವೇ ಮಾಡಿಸ್ಕೊಡೋದಾದ್ರೆ ಅದು 1,05,000 ಸರ್. 1,05,000 ಖರ್ಚು ಏನು ಎಕ್ಸ್ಟ್ರಾ ಬರುತ್ತೆ? ಹೌದು ಅಷ್ಟೇ. AC 800 ಸಿಗಲ್ಲ ಸರ್ ನಿಮ್ಗೆ. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ರನ್ನಿಂಗ್ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. 2004 ಸರ್. 2004 ಹೌದು. ಎಸ್, ನಾನು ಆಗ್ಲೇ ಹೇಳಿದೆ ಸ್ವಿಫ್ಟ್ ನೋಡೋರಿಗೆ ಇವತ್ತು ಹಬ್ಬ ಅಂತ. ಇನ್ನೊಂದು ಸ್ವಿಫ್ಟ್ 2009 ಮಾಡಲು ಡೀಸೆಲ್ ಗಾಡಿ, ಇದು ಕೂಡ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಬಾಡಿ ಲೈನ್ ಚೆನ್ನಾಗಿದೆ, ಸ್ವಲ್ಪ ವಾಶ್ ಗಿಶ್ ಮಾಡಬೇಕು, ಮ್ಯಾಗ್ ವೀಲ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಇದೆ. 2,25,000 ಕೊಟ್ಬಿಟ್ಟು ಸರ್. ಒಳ್ಳೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ ನೋಡ್ತಾ ಇದ್ರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕಿದ್ದಾರೆ. ಟೈರ್ ಕಂಡೀಷನ್ ತುಂಬಾ ನೀಟ್ ಆಗಿದೆ. ಪ್ರೈಸಿಂಗ್ ಅಷ್ಟು ಒಂದ್ಸರ್ತಿ ಹೇಳಿದಿರಾ ಬಾಯ್, ನಮ್ ವ್ಯೂವರ್ಸ್ ಇನ್ನೊಂದು ಪ್ರೈಸ್ ನಾ 2.5 ಹೇಳೋದಲ್ಲ ಬೇಡ ಸರ್. ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡಿ ಸರ್. 2.25ಕ್ಕೆ ನೋಡಬಹುದು. 2009 ಡೀಸೆಲ್ ವೆಹಿಕಲ್. ಓಕೆ, ಸ್ವಿಫ್ಟ್ ಬೇಡವಾ? ಸ್ವಿಫ್ಟ್ ಡಿಸೈರ್ ಸೆಡಾನ್ ಗಾಡಿ ಹೇಳಿ ಬಾಯ್. ಇದ್ರ ಬಗ್ಗೆ 2013 VDI ಸೆಕೆಂಡ್ ಅನ್ನೋದು ಗಾಡಿ ಒರಿಜಿನಾಲಿಟಿ ಇದೆ, ಫೈನಾನ್ಸ್ ಕೂಡ ಆಗುತ್ತೆ,
ಬಾಡಿ ಲೈನ್ ಒರಿಜಿನಾಲಿಟಿ ಇದೆ, ಸಣ್ಣ ಪುಟ ಕ್ರಾಚಸ್ ಇದೆ, ಬಂಪರ್ ಏನು ಮಾಡಿಸಿಲ್ಲ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ, ಒಳ್ಳೆ ಇಂಟೀರಿಯರ್ ಇದೆ. ಇದು ಬಂದಿರೋ ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಕೊಟ್ಬಿಡಿ ಸರ್. ಫೈನಲ್ ಹೇಳಿ ಸರ್, 4 ಲಕ್ಷಕ್ಕೆ ಕೊಟ್ಬಿಡಿ ಸರ್ ಫೈನಲ್. ಇದು 4 ಫೈನಲ್ ಸರ್. ಎಲ್ಲ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಲೋನ್ ಎಷ್ಟಾಗ್ಬೋದು ಇದಕ್ಕೆ? ಸರ್ ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ ಸರ್. ಎಸ್ ಸರ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಗಾಡಿ ಇದೆ, ಹೇಳಿ ಸರ್. ಸರ್ 2008-9 ಮಾಡಲು, Okay. AC ಪೋಸ್ಟರಿಂಗ್ ಪೌಂಡ್, ಗಾಡಿ ಒರಿಜಿನಲ್ ಇದೆ, ಬಾಡಿ ಲೈನು, ಟೈರು, ಇಂಟೀರಿಯರ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ರನ್ನಿಂಗ್ ಇಲ್ಲ, ತಗೋಬೇಕು, ಓಡಿಸ್ಬೇಕು ಸರ್. ಎಸ್ ಸರ್, ಗಾಡಿ ನೋಡ್ತಾ ಇರ್ಬೋದು ನೀವು, ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಇಲ್ಲ, ನೀಟ್ ಆಗಿದೆ ಸರ್. ರಬ್ಬಿಂಗ್ ಪಾಲಿಶ್ ಮಾಡ್ಬೇಕು ಅಷ್ಟೇ ಸರ್. ಆಫ್ಟರ್ ಮಾರ್ಕೆಟ್ 4 ಪವರ್ ವಿಂಡೋಸ್ ಕೂಡ ಹಾಕ್ಸಿದ್ದಾರೆ ಇದರಲ್ಲಿ. ಎಸ್, ಪವರ್ ಸ್ಟೇರಿಂಗ್ ಇದೆ, ಹಾಗೆ ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸರ್ ಪ್ರೈಸಿಂಗ್ ಹೇಳಿದ್ರ? 1,50,000 1,50,000 ಒಂದೇ ಬೆಲೆ ಸರ್. ನಮ್ ವ್ಯೂವರ್ಸ್ ಇನ್ನೊಂದು ರೇಟ್ ಹೇಳಿ ಸರ್. ಸರ್ 1,75,000 ಸರ್, 1,50,000 ಒಂದೇ ಬೆಲೆ. ಗಾಡಿ ತುಂಬಾ ಗೋಲ್ಡ್ ರನ್ನಿಂಗ್ ಸರ್, ಇದು ಫಸ್ಟ್ ಕ್ಲಾಸ್ ಆಗಿದೆ, ತಗೊಂಡೋಗಿ ಸರ್. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಮಾರುತಿ ಕಾರು, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2007 ಮಾಡಲು, 8 ರಿಜಿಸ್ಟ್ರೇಷನ್, AC ಪೋಸ್ಟರಿಂಗ್ 4 ಪವರ್ ವಿಂಡೋ ಇದೆ, ಗಾಡಿ ಒರಿಜಿನಾಲಿಟಿ, ಒಳ್ಳೆ ಟೈರ್ ಇದೆ, AC ಪೋಸ್ಟರಿಂಗ್ ಪವರ್ ವಿಂಡೋ, FC ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,35,000 ಮಾಡ್ಬಿಡಿ ಸರ್. ಎಸ್, ಗಾಡಿ ತುಂಬಾ ನೀಟ್ ಆಗಿದೆ, ಬೈ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಹೇಳಿ ಇನ್ನೊಂದ್ಸರ್ತಿ ಪ್ರೈಸ್. 1,35,000 ಸರ್. FC ರನ್ನಿಂಗ್ ಇದೆ ಸರ್, VXI. ನೆಕ್ಸ್ಟ್ ಇನ್ನೊಂದು ಮಾರುತಿ ಗಾಡಿ ನಮ್ಮ ಮುಂದಿದೆ, ಬೈ ಇದ್ರ ಬಗ್ಗೆ ಹೇಳಿ. ಸರ್ 2012 ಆಲ್ಟೋ K10, 2012 ಮಾಡಲು, AC ಪೋಸ್ಟರಿಂಗ್ ಪವರ್ ವಿಂಡೋ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. 2 ಸಿಸ್ಟಮ್ ಇದೆ ಸರ್ ಇದರಲ್ಲಿ. ಓಪನ್ ಆಗುತ್ತೆ ನೋಡಿ, ಕೆಳಗಡೆ ಒಂದು, ಮೇಲ್ಗಡೆ ಒಂದು. ಗಾಡಿ ಓಪನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ, ಪಾಲಿಶ್ ರಬ್ಬಿಂಗ್ ಪಾಲಿಶ್ ಆಗಿಲ್ಲ, ಒಳ್ಳೆ ಸೀಟ್ ಕವರ್ ಇದೆ. ಗಾಡಿ ತುಂಬಾ ಸರ್ ಬರೀ 2 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. ಇದು 2 ಲಕ್ಷಕ್ಕೆ ಆಗತ್ತೆ. ಫೈನಾನ್ಸ್ ಮಾಡ್ಕೊಡ್ತೀವಿ ಹೋಗಿ ಸರ್. ಅವು ಎಷ್ಟಾಗ್ಬೋದು ಇದಕ್ಕೆ ಲೋನ್ ಅಂದ್ರೆ? ನಿಮ್ಗೆ 70% ಆಗುತ್ತೆ, ಸಿವಿಲ್ ಚೆನ್ನಾಗಿದ್ರೆ. 70%. ಹೌದೌದು. ನೆಕ್ಸ್ಟ್ ಇನ್ನೊಂದು ಮಾರುತಿ ಸುಜುಕಿ ಸೆಲೆರಿಯೋ, ಹೇಳಿ ಸರ್ 2015 ಮಾಡಲು, VXI ಗಾಡಿ ತುಂಬಾ ಚೆನ್ನಾಗಿದೆ, ಮ್ಯಾನ್ಯುವಲ್ ಇದು, ಬಾಡಿ ಲೈನ್ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಇರೋ ಕ್ರಾಚಸ್ ಏನಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3.5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 3.5 ಲಕ್ಷ ಆಗತ್ತೆ. ಹೌದೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ. ಎಸ್, ಬೈ ಇದಕ್ಕೆ ಲೋನ್ ಅಂದ್ರೆ ಎಷ್ಟಾಗತ್ತೆ ಸರ್? ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ ಸರ್. 80% ಲೋನ್ ಆಗುತ್ತೆ. ಎಸ್, ನೆಕ್ಸ್ಟ್ ಒಂದು ಯೆಲ್ಲೋ ಬೋರ್ಡ್ ಕಾರ್ಗೋ ಗಾಡಿ, ಹೇಳಿ ಬೈ. ಸರ್ ಇದು ಬಡವರಿಗೆ ಬಾದಾಮಿ ತರ ವ್ಯಾನ್, ಎಲ್ಲಾರ್ಗು ಯೂಸ್ ಆಗುತ್ತೆ ಸರ್. ಕೊರಿಯರ್ಗೆ, ಕ್ಯಾಂಟೀನ್ಗೆ, ಬಟ್ಟೆ ವ್ಯಾಪಾರ ಮಾಡೋರಿಗೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಮಾಡಿಸ್ಕೊಡ್ತೀವಿ, ಒರಿಜಿನಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,60,000 ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತೀವಿ ಹೋಗಿ ಸರ್. 160ಕ್ಕೆ ಮಾಡಲ್ 1,10,000. 110 ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತೀವಿ ಹೋಗಿ ಸರ್. ಎಷ್ಟು ಮಾಡೆಲ್ ಬೈ ಇದು? 2012 ಮಾಡಲ್ ಸರ್. 12 ಮಾಡಲ್. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ಇದೆ ಬೈ, ಇದ್ರ 2006 ಮಾಡಲು, ಸ್ಯಾಂಟ್ರೋ XO ಟಾಪ್ ಅಂಡ್ ಮಾಡಲು, ಸಿಂಗಲ್ ಓನರ್ ಸರ್. ಗಾಡಿ ಒರಿಜಿನಾಲಿಟಿ ಇದೆ ಸರ್, ಎಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಏನು ಟಚ್ ಆಗಿಲ್ಲ. XO AC ಪೋಸ್ಟರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಫ್ ಆಗೋದು, ಗಾಡಿ ರನ್ನಿಂಗ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಓಕೆ, ಗಾಡಿ ತುಂಬಾ ನೀಟ್ ಆಗಿದೆ. ಮಾಡೆಲ್ ಏನಂದ್ರೆ ಸರ್? 2006 ಮಾಡಲ್, ಸಿಂಗಲ್ ಓನರ್ ಸರ್. XO ಪ್ರೈಸ್ ಏನಾಗುತ್ತೆ? 1,65,000 ಕೊಡ್ಬಿಡೋಣ ಸರ್. 165. ಏನಾದ್ರು ನಮ್ ವ್ಯೂವರ್ಸ್ ಏನಾದ್ರು ಹೆಚ್ಚು ಕಡಿಮೆ ಅಂದ್ರೆ? ಅಲ್ಲ, ನಾವು 175 ಏನು ಹೇಳಕ್ಕೆ ಬೇಡ, 165 ಟಾಪ್ ಅಂಡ್ ಮಾಡಲ್ ಸರ್ ಇದು XO. ಓಕೆ, ಹೌದೌದು. ಈಗ ಹೇಳಿರೋ ರೇಟ್ ಗಳೆಲ್ಲ ಬಂದ್ ಕೂತ್ರೆ ವ್ಯವಹಾರ ಒಂದ್ ಚೂರು ಈ ಕಡೆ ಆ ಕಡೆ ಬೇಕಾದ್ರೆ ಮಾಡ್ಸೋಣ ಸರ್. ನೆಕ್ಸ್ಟ್ ಒಂದು ಮಾರುತಿ ವ್ಯಾನ್ ಇದೆ, ಹೇಳಿ ಸರ್. 2012 ಮಾಡಲು, ಸಿಂಗಲ್ ಓನರ್. ಇದು ಸಣ್ಣ ಪುಟ ಡೋರ್ ಸೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡ್ಕೋಬೇಕು, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 1,70,000 ಕೊಟ್ಬಿಡೋಣ ಸರ್ ಫೈನಲ್. ಓಕೆ, ಬೈ ಪ್ರೈಸಿಂಗ್ ಇನ್ನೊಂದ್ಸರ್ತಿ ಹೇಳ್ಬಿಡಿ. 175 ಕೊಟ್ಬಿಡೋಣ ಸರ್. 175. ಇದಕ್ಕೇನ ಲೋನ್ ಆಗುತ್ತಾ? ಆಗುತ್ತೆ, ಇದಕ್ಕೂ ಲೋನ್ ಆಗುತ್ತೆ. ನೆಕ್ಸ್ಟ್ ಒಂದು ಬಡವರ ಆಫ್ ರೋಡ್ ಗಾಡಿ ಅಂತ ಹೇಳ್ಬೋದು, ಎಕ್ಸ್ಪ್ರೆಸ್, ಹೇಳಿ ಬೈ. ಸರ್ 2019 ಮಾಡಲು, ಆಟೋಮೆಟಿಕ್ ಗಾಡಿ, 68,000 ಓಡಿದೆ, ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಫೈನಾನ್ಸ್ ಕೂಡ ಇದಕ್ಕೆ ಮಾಡಿಸ್ಕೊಡ್ತೀವಿ ಸರ್. ನಿಮ್ ಸಿವಿಲ್ ಚೆನ್ನಾಗಿದೆ, 80% 90% ಫೈನಾನ್ಸ್ ಆಗುತ್ತೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,75,000 ಕೊಟ್ಬಿಡಿ ಸರ್. 3.75 ಹೇಳ್ತಾ ಇದಾರೆ. ನೋಡ್ಬೋದು, ಗಾಡಿ ಇಂಟೀರಿಯರ್ ತುಂಬಾ ನೀಟ್ ಆಗಿದೆ, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾಕಂದ್ರೆ 19 ಮಾಡೆಲ್ ಗಾಡಿ, ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಏನು ಕೂಡ ಅಬ್ಸರ್ವ್ ಆಗ್ತಾ ಇಲ್ಲ. ಎಸ್, ಹಾಗೆ ಕಲರ್ ಕೂಡ ತೀರಾ ಯೂನಿಕ್ ಆಗಿದೆ. ಎಲ್ಲಿ ನಿಂತ್ರೆ ನಮ್ ಗಾಡಿ ನಮ್ ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಬೈ ಇನ್ನೊಂದ್ಸರ್ತಿ ಪ್ರೈಸಿಂಗ್ ಹೇಳ್ಬಿಡಿ. 375 ಕೊಟ್ಬಿಡೋಣ ಸರ್. 375. ಲೋನ್ ಎಷ್ಟಾಗ್ಬೋದು? 80% ಆಗುತ್ತೆ ಸರ್. ಆಗುತ್ತೆ. ಹೌದೌದು. ಎಸ್, ಇವತ್ತು ಮತ್ತೊಂದು ಸ್ಯಾಂಟ್ರೋ, ಹೇಳಿ ಬೈ. 2007 ಮಾಡಲು, ಸಿಂಗಲ್ ಓನರ್, GLS. ಇದರಲ್ಲಿ ಆಂಪ್ ಊಫರ್ ಇದೆ. ಆಮೇಲೆ ಗಾಡಿ ತುಂಬಾ ಟೇಸ್ಟ್ ಸರ್, ಒಳ್ಳೆ ಕಲರ್ ಸರ್ ಇದು. ಗಾಡಿ ಮನೆಯಲ್ಲಿ ಸಿಂಗಲ್ ಗಾಡಿ ಇದ್ರೆ ಒಳ್ಳೆ ಗೋಲ್ಡ್ ತರ ಇರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಸಿಸ್ಟಮ್ ಇದೆ, ಆಂಪ್ ಇದೆ, ಊಫರ್ ಇದೆ,
ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 2007 ಸಿಂಗಲ್ ಓನರ್ ಸರ್ ಗಾಡಿ. ಓಕೆ, ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಹೌದು. ಸ್ಕ್ರಾಚ್ ಇಲ್ಲ. ತುಂಬಾ ಕ್ರೇಜಿ ಫೆಲೋ ಯಾರೋ ಗಾಡಿನ ಇಟ್ಟಂಗಿದೆ, ಯಾಕಂದ್ರೆ ಮ್ಯೂಸಿಕ್ ಸಿಸ್ಟಮ್ ಕೂಡ ತುಂಬಾ ಹೈ ಇದೆ. ಬೈ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸಿಂಗ್ ಸರ್ 175 ಕೊಟ್ಬಿಡಿ ಸರ್. 175. ಹೌದು ಸರ್, ಗಾಡಿ ತುಂಬಾ ನೀಟ್ ಆಗಿದೆ ಸರ್. ನೆಕ್ಸ್ಟ್ ಇನ್ನೊಂದು Hyundai 2009 ಮಾಡಲ್ ಸರ್ ಇದು. AC ಪೋಸ್ಟರಿಂಗ್ ಪೌಂಡ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಇದು ಬಂದ್ಬಿಡಿ ಸರ್ 1,65,000 ಕೊಟ್ಬಿಡಿ ಸರ್ ಫೈನಲ್. 165 ಹೇಳ್ತಾ ಇದಾರೆ. ವೇರಿಯಂಟ್ ಯಾವ್ದು ಬರುತ್ತೆ ಬೈ ಇದು? ಇದು GLS ಬರುತ್ತೆ ಸರ್ ಇದು. ಓಕೆ, ಸಾರಿ, ಸ್ಯಾಂಟ್ರೋ GLS ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ ಈ ಗಾಡಿನಲ್ಲಿ. ಓಕೆ, ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಗಾಡಿನಲ್ಲಿ. ಗಾಡಿ ಪ್ರೈಸಿಂಗ್ ಆಲ್ರೆಡಿ ಹೇಳಿದಾರೆ, ಬಂದು ಇನ್ನೊಂದ್ಸರ್ತಿ ಕೇಳ್ಬೇಡ ಬೈ. 165 ಕೊಟ್ಬಿಡಿ ಸರ್ ಫೈನಲ್. 165 ಫೈನಲ್. ಹೌದೌದು. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಗಾಡಿ ಹೇಳಿ ಬೈ. ಸರ್ 2011 ಮಾಡಲು ZDI ಶಿಫ್ಟ್. AC ಪೋಸ್ಟರಿಂಗ್ ಪೌಂಡು, ಏರ್ ಬ್ಯಾಗು, ಮ್ಯಾಗ್ವಿಲ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಇಂಟೀರಿಯರ್ ಇದೆ, ನೋಡ್ಕೊಳ್ಳಿ. ZDI ಅಂದ್ರೆ ಟಾಪ್ ಅಂಡ್ ಡೀಸೆಲ್ ಗಾಡಿ ತುಂಬಾ ರನ್ನಿಂಗ್ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಒಂದ್ಸರ್ತಿ ನೋಡ್ಬೋಣ. ನೋಡ್ಕೊಳ್ಳಿ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ AC, ಡ್ಯುಯಲ್ ಏರ್ ಬ್ಯಾಗು, ಜೊತೆಗೆ ಲೆದರ್ ಸೀಟ್ ಕವರ್ಸ್ ಎಲ್ಲವೂ ಬ್ರ್ಯಾಂಡ್ ನ್ಯೂ ಫೀಲ್ ಆಗ್ತದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ ಗಾಡಿ. ಬೈ ಈ ಗಾಡಿಗೆ ಒಂದು ಒಳ್ಳೆ ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ಎಷ್ಟು? 3,45,000 ಕೊಟ್ಬಿಡಿ ಸರ್. ಮಾಡೆಲ್ ಏನಾಯ್ತು ಬೈ? 2011 ZDI ಟಾಪ್ ಅಂಡ್ ಮಾಡಲ್ ಸರ್. ಶಿಫ್ಟ್ ಅಲ್ಲಿ ಸರ್ ಡಿಮ್ಯಾಂಡ್ ಇದೆ, ಶಿಫ್ಟ್ ವ್ಯಾನ್ ಡಿಮ್ಯಾಂಡ್ ಇದೆ, ಸ್ಟಾಪ್ ಮಾಡ್ಬಿಡಿ, ಬಹಳ ಡಿಮ್ಯಾಂಡ್ ಇದೆ ಸರ್. ಈಗ ಇದಕ್ಕೆ ಲೋನ್ ಎಷ್ಟಾಗುತ್ತೆ ಸರ್? ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ, ಹೇಳಿ. 2012 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್. ಓಕೆ, AC ಪೋಸ್ಟರಿಂಗ್ ಪೌಂಡು, ಮ್ಯಾಗ್ವಿಲ್, ಒಂದು ಒಳ್ಳೆ ಇಂಟೀರಿಯರ್ ಇದೆ, ಸಿಸ್ಟಮ್ ಇದೆ, ಚೆಕ್ ಮಾಡ್ಕೊಳ್ಳಿ. ಗಾಡಿನೂ ತುಂಬಾ ನೀಟ್ ಆಗಿದೆ, ಡಾರ್ಕ್ ಗ್ರೇ ಕಲರ್ ಅಲ್ಲಿ. ಹೌದೌದು. ಇಂಟೀರಿಯರ್ ನೋಡಬಹುದು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೇನೆ AC ಬರುತ್ತೆ ಗಾಡಿನಲ್ಲಿ. ಸೀಟ್ ಕವರ್ ಫ್ಯಾಬ್ರಿಕ್ ಕಂಪ್ನಿಯಿಂದ ಬಂದಿದ್ದು, ಆಸ್ ಇಟ್ ಈಸ್ ಮೇಂಟೈನ್ ಆಗಿದೆ, ಎಲ್ಲೂ ಕೂಡ ವೇರಿಯಂಟರ್ ಇಲ್ಲ. ಓವರ್ ಒಂದು ನೀಟ್ ಕಂಡೀಷನ್ ಅಲ್ಲಿ ಇರೋ ಡೀಸೆಲ್ ಕಂಪ್ಲೀಟ್ ಸಡಾನ್ ವೆಹಿಕಲ್. ಬನ್ನಿ, ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ನಮ್ಮ ವ್ಯೂವರ್ಸ್ ಗೆ ಎಷ್ಟಕ್ಕಾಗುತ್ತೆ ಬೈ? ಸರ್ 2,35,000 ಕೊಡ್ಬಿಡೋಣ ಸರ್. 2,35ಕ್ಕೆ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 12 ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. 2009 ಮಾಡಲು ಸಿಂಗಲ್ ಓನರ್ ಆಲ್ಟೋ LXi, AC ಪೋಸ್ಟರಿಂಗ್ ಇದೆ, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ಒರಿಜಿನಲ್ ಗಾಡಿ. ಇದು ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡೋಣ ಸರ್. ಎಸ್, ಗಾಡಿ ಇಂಟೀರಿಯರ್ ತುಂಬಾ ನೀಟ್ ಆಗಿದೆ, ಎಲ್ಲೂ ಕೂಡ ಅಂತ ವೇರಿಯಂಟರ್ ಇಲ್ಲ. ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾನ್ಯುಯಲ್ ವಿಂಡೋಸ್ ಇದೆ ಈ ಗಾಡಿನಲ್ಲಿ. ವೈಟ್ ಕಲರ್ ಗಾಡಿ, ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ಬೇಕು ಅನ್ನೋರು ಖಂಡಿತ ಬಂದು ನೋಡಬಹುದು. ಬೈ ಪ್ರೈಸಿಂಗ್ ಇನ್ನೊಂದ್ಸತಿ 1,35,000 ಕೊಟ್ಬಿಡಿ ಸರ್ ಫೈನಲ್. ಒಂದು ಸಿಂಗಲ್ ಓನರ್ ಸರ್, 9 ಮಾಡಲು. ನೆಕ್ಸ್ಟ್ ಇನ್ನೊಂದು ಡಿಸೈರ್ ಇದೆ, ಹೇಳಿ. 2010 ಮಾಡಲು VDI ಗಾಡಿ ತುಂಬಾ ಚೆನ್ನಾಗಿದೆ, ಶಿಫ್ಟ್ ಡಿಸೈರ್. ಓನರ್ಶಿಪ್ ಸೆಕೆಂಡ್ ಓನರ್. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒರಿಜಿನಲ್ ಪೈಂಟ್ ನಲ್ಲಿ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಓಕೆ, ಗಾಡಿ ಒಂದ್ಸಲ ನೋಡ್ಬಿಡ್ಬೋದು, ಸಿಸ್ಟಮ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ನೀಟ್ ಆಗಿದೆ ಗಾಡಿ. ಎಲ್ಲ ಫ್ರಂಟ್ ಪ್ರೊಫೈಲ್ ನೋಡಬಹುದು, ಸ್ಕ್ರಾಚ್ ಆಗಲಿಲ್ಲ, ವಿಂಡ್ಶೀಲ್ಡ್ ಕ್ರ್ಯಾಕ್ ಆಗಿದೆ, ಇದನ್ನ ಚೇಂಜ್ ಮಾಡಿಸ್ಕೊಡ್ತೀರಾ? ಅದು ಒರಿಜಿನಲ್, ಅದು ಏನ್ ಗೊತ್ತಾ, ಹೊಸ ಆಗ್ಬಹುದು, ಏನೋ ಹೊಸ ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಂತಾರೆ ಅಂತ. ಒರಿಜಿನಲ್ ಹೆಂಗಿದೆ ಹಂಗೆ ಇದೆ ಸರ್, ಹಂಗೆ ಇದೆ, ಒರಿಜಿನಲ್ ಇದೆ. ಅದೇನ ಚೇಂಜ್ ಮಾಡಿಸ್ಕೊಡ್ತೀರಾ? ಮಾಡ್ಕೊಳಂಗಿದೆ ಮಾಡ್ಕೊಳ್ಳೋಣ, ಇಲ್ಲ ಅವರೇ ಮಾಡ್ಕೊಳಂಗಿದೆ ಮಾಡ್ಕೋಬಹುದು. ಓಕೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ತುಂಬಾ ನೀಟ್ ಆಗಿದೆ. VDI ಮಿಡ್ ವೇರಿಯಂಟ್ ಗಾಡಿ, 4 ಪವರ್ ವಿಂಡೋ ಬರುತ್ತೆ ಇದರಲ್ಲಿ, ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಈ ಗಾಡಿನಲ್ಲಿ ಇದೆ, AC ಕೂಡ ಬರುತ್ತೆ, ಸೀಟ್ ಕವರ್ಸ್ ತುಂಬಾ ನೀಟ್ ಆಗಿದೆ. ಓಕೆ ಬೈ, ಈ ಗಾಡಿಗೆ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಆಸ್ ಇಟ್ ಈಸ್ 3,10 ಕೊಡ್ಬಿಡೋಣ ಸರ್. ಗ್ಲಾಸ್ ಹಾಕೊಡಿ ಅಂತ ಹೇಳಿದ್ದ 3,15 ಕೊಡೋಣ ಸರ್. 3,15ಕ್ಕೆ. ಹೌದು. ಇದಕ್ಕೆ ಲೋನ್ ಏನಾದ್ರೂ ಆಗುತ್ತಾ? ಇದಕ್ಕೆ ಆಗಲ್ಲ ಸರ್, 11 ಮಾಡಲ್ ಮೇಲೆ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಮಾರುತಿ ಮೈಲೇಜ್ ಕಾ ಬಾದ್ಶಾ ಸೆಲೆರಿಯೋ, ಹೇಳಿ ಬೈ. ಸರ್ 2020 ಮಾಡಲು ಸಿಂಗಲ್ ಓನರ್, 37,000 ಚೇಂಜ್ ಓಡಿದೆ, VXi ಸಿಂಗಲ್ ಏರ್ ಬ್ಯಾಗ್ ಇದೆ, ಒಳ್ಳೆ ಇಂಟೀರಿಯರ್, ಗಾಡಿ ತುಂಬಾ ಚೆನ್ನಾಗಿದೆ, ಲೋ ಮೈಲೇಜ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒರಿಜಿನಾಲಿಟಿ ಇದೆ, ಒಂದು ಗೆರೆ ಇದೆ ಅಷ್ಟೇ, ಇಲ್ಲಿ ಒರಿಜಿನಲ್ ಪೆಂಡಲ್ ಇದೆ, ಮ್ಯಾಗ್ವೀಲ್ ಇದೆ. ಇದು ಬಂದ್ಬಿಟ್ಟು ಸರ್ 4,65,000 ಫೈನಲ್ ಮಾಡ್ಬಿಡಿ ಸರ್. ಓಕೆ, ಒಂದ್ಸರ್ತಿ ಗಾಡಿ ನೋಡ್ಬಿಡ್ಬೋದು. ಬ್ಲೂ ಕಲರ್ ಅಲ್ಲಿ ಬಾಡಿ ಲೈನ್ ತುಂಬಾ ನೀಟ್ ಇದೆ. ಇಲ್ಲಿರೋ ಇದೊಂದು ಸ್ಕ್ರಾಚ್ ಬಿಟ್ರೆ ಈ ಗಾಡಿನಲ್ಲಿ ಬೇರೆ ಸ್ಕ್ರಾಚ್ ಏನು ಇಲ್ಲ. ಇಂಟೀರಿಯರ್ ಒಂದ್ಸರ್ತಿ ನೋಡ್ಬಿಡಿ, ಇದಕ್ಕೆ ಮ್ಯಾಗ್ವೀಲ್ ಕೂಡ ಬರುತ್ತೆ, ಟೈರ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದ್ರಲ್ಲಿ 4 ಕೂಡ. ಇಂಟೀರಿಯರ್ ನೋಡ್ತು ಅಂದ್ರೆ ಆಂಬಿಯಂಟ್ ಲೈಟಿಂಗ್ಸ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಬ್ಲೂ ಕಲರ್ ಅಲ್ಲಿ. ಓಕೆ, ಹಾಗೇನೆ ಪವರ್ ವಿಂಡೋಸ್ ಬರುತ್ತೆ, ಹಾಗೇನೆ ಪವರ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಇದರಲ್ಲಿ, ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್, AC, ಡ್ಯುಯಲ್ ಏರ್ ಬ್ಯಾಗ್ ಜೊತೆನಲ್ಲಿ ಈ ಗಾಡಿ ಬರುತ್ತೆ. ಎಸ್, ಹಾಗೇನೆ ಸೀಟ್ ಕವರ್ಸ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಇದೆ ಗಾಡಿ. ಇಂಟೀರಿಯರ್ ಒಳ್ಳೆ ಮಸ್ತ್ ಲಕ್ಸುರಿ ಫೀಲ್ ಕೊಡ್ತಾ ಇದೆ. ಪ್ರೈಸಿಂಗ್ ಹೇಳಿದಾರೆ, ಇನ್ನೊಂದ್ಸರ್ತಿ ಕೇಳ್ಬೇಡ ಬೈ. ನಮ್ ವ್ಯೂವರ್ಸ್ ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂದ್ರೆ 4,65,000 ಫೈನಲ್ ಮಾಡ್ಬಿಡಿ ಸರ್. 465 ಫೈನಲ್. 2020 ಮಾಡಲ್, 20 ಮಾಡಲ್ ಸಿಂಗಲ್ ಓನರ್,
37,000 ಓಡಿದೆ ಸರ್, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸೆಲೆರಿಯೋ ಇದೆ ಸರ್, ಹೇಳಿ. 14 ಮಾಡಲು ಸಿಂಗಲ್ ಓನರ್ ಸೆಲೆರಿಯೋ ಮ್ಯಾನ್ಯುವಲ್ ಗಾಡಿ, ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟಿವ್ ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3 ಲಕ್ಷಕ್ಕೆ ಫೈನಲ್ ಮಾಡ್ಬಿಡಿ ಸರ್. ಎಸ್, 2020 ಮಾಡೆಲ್ ನೋಡಿದ್ರೆ ಅದು ಸ್ವಲ್ಪ ಜಾಸ್ತಿ ಆಯ್ತು ಬಡ್ಜೆಟ್, ಅಂದ್ರೆ ಸ್ವಲ್ಪ ಲೋ ಮಾಡೆಲ್ ನಲ್ಲಿ ಗಾಡಿ ಇದೆ. 14 ಮಾಡೆಲ್ ನೋಡ್ತಾ ಇರ್ಬೋದು. ಗಾಡಿ ತುಂಬಾ ನೀಟಾಗಿದೆ, ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಇಲ್ಲ. ವೈಟ್ ಕಲರ್ ಗಾಡಿ ನೋಡಬಹುದು, ಡೋರಲ್ಲಿ ಒಂದು ಸಣ್ಣ ಸ್ಕ್ರಾಚ್ ಅಷ್ಟೇ ಇರೋದು ಇದರಲ್ಲಿ. ಇಂಟೀರಿಯರ್ ತುಂಬಾ ನೀಟಾಗಿದೆ, ಮ್ಯಾನ್ಯುವಲ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗು ಹಾಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಸೀಟ್ ಕವರ್ಸ್ ತುಂಬಾ ನೀಟಾಗಿದೆ, ಕಂಪ್ನಿಯಿಂದ ಬಂದಿರುವಂತದ್ದು. ಓವರ್ ಆಲ್ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸೆಲೆರಿಯೋ. ಓಕೆ, ಫೈನಾನ್ಸ್ ಕೂಡ ಆಗುತ್ತೆ ಗಾಡಿ. ಬನ್ನಿ ಇನ್ನೊಂದ್ಸರ್ತಿ ಡೀಲಿಂಗ್ ಪ್ರೈಸ್ ಕೇಳ್ಬೋಣ. ಬೈ, ಈ ಗಾಡಿ ನಮ್ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಫೈನಲ್ 3 ಲಕ್ಷಕ್ಕೆ ಕೊಡ್ಬಿಡಿ ಸರ್. ಫೈನಲ್ 3 ಲಕ್ಷ ಮಾಡಿ. ಲೋನ್ ಆಗುತ್ತಾ? ಲೋನ್ ಆಗುತ್ತೆ, ನಾವೇ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್, ಹೇಳಿ ಸರ್. 2014 ಮಾಡಲು 15 ರಿಜಿಸ್ಟ್ರೇಷನ್, ಸೆಕೆಂಡ್ ಓನ್, ಅದು ಡೀಸೆಲ್ ವೆಹಿಕಲ್, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಮ್ಯಾಗ್ವೀಲ್ ಕೂಡ ಇದೆ, ಎಲ್ಲೋ ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಸೀಟ್ ಕವರ್, ರನ್ನಿಂಗ್ ಇಂದ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 4,85,000 ಕೊಟ್ಬಿಡೋಣ ಸರ್. ಓಕೆ, ಗಾಡಿ ಒಂದ್ಸರ್ತಿ ನೋಡ್ಬಿಡ್ಬೋದು ನೀವು. ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. 4 ಮ್ಯಾಗ್ವಿಲ್ಸ್ ಬರುತ್ತೆ ಇದಕ್ಕೆ. ಟೈರ್ ಕಂಡೀಷನ್ ಕೂಡ ತುಂಬಾ ನೀಟಾಗೇನೆ ಇದೆ, ಅಪ್ ಟು ಒಂದು 50 to 60% ಟೈರ್ ಕಂಡೀಷನ್. ಓಕೆ, ಇಂಟೀರಿಯರ್ ಹಾಗೇನೆ ಹೇಳ್ಬಿಡ್ತೀನಿ ನಾನು, ಗಾಡಿ ಲಾಕ್ ಆಗಿದೆ. ಪವರ್ ವಿಂಡೋ ಬರುತ್ತೆ, ಹಾಗೇನೆ ಪವರ್ ಅಡ್ಜಸ್ಟೆಡ್ ಮಿರರ್ಸ್ ಕೂಡ ಇದರಲ್ಲಿ ಇದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ಸ್ಟೇರಿಂಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ಎಂಜಿನ್ ಅಲ್ಲಿ ಬರ್ತಾ ಇರುವಂತದ್ದು. ಒಂದ್ ಒಳ್ಳೆ ಪ್ರೈಸಿಂಗ್ ಹೇಳಿದ್ದಾರೆ. ಬನ್ನಿ ನಮ್ ವ್ಯೂವರ್ಸ್ ಇನ್ನೊಂದು ಪ್ರೈಸ್ ಕೇಳ್ಬಿಡೋಣ ಸರ್. 4,85,000 ಕೊಟ್ಬಿಡೋಣ ಸರ್. 485 ಲಾಸ್ಟ್. ಲೋನ್ ಆಗುತ್ತಾ ಇದು? ಮಾಡಿಸ್ಕೊಡ್ತೀವಿ ನಾವೇ, ಸಿವಿಲ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಗ್ರ್ಯಾಂಡ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. 2016 ಮಾಡಲು, ಟಾಪ್ ಅಂಡ್ ಮಾಡಲು i10 ಗ್ರ್ಯಾಂಡ್. ಆಮೇಲೆ ಇದರಲ್ಲಿ ಬ್ಯಾಕ್ ಇದು ಫುಲ್ ಲೋಡೆಡ್, ಎಲ್ಲೂ ಡೆಂಟ್ ಕ್ರಾಚಸ್ ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಮನೆಯಲ್ಲಿ ಫ್ಯಾಮಿಲಿ ಓಡಿಸ್ಬೋದು, ಲೇಡೀಸ್ ಆಗಲಿ, ವಯಸ್ಸು ಆಗಿರೋ ಆಗಲಿ, ಅವ್ರಿಗೂ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ನೀಟ್ ಆಗಿದೆ. ಎಸ್, ಒಂದ್ಸರ್ತಿ ಗಾಡಿ ನೋಡ್ಬಿಡೋಣ. ನೋಡಿ ತುಂಬಾ ನೋಡ್ತಾ ಇರ್ಬೋದು, ಮರೂನ್ ಕಲರ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ, ರಬ್ಬಿಂಗ್ ಪಾಲಿಶ್ ಆಗಿದೆ, ಗಾಡಿ ಒಳ್ಳೆ ಶೈನಿಂಗ್ ಅಲ್ಲಿ ಇದೆ. ಮ್ಯಾಗ್ವಿಲ್ಸ್ ಕೂಡ ಬರುತ್ತೆ, 4 ಟೈರ್ಸ್, ಆಲ್ಮೋಸ್ಟ್ 60 to 80% ಟೈರ್ ಕಂಡೀಷನ್ ಇದೆ. ಬ್ಯಾಕ್ ವೈಫರ್, ಡಿಫಾಗ್ ಎಲ್ಲ ಇದೆ. ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಇದು, ಆಟೋಮೆಟಿಕ್ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಫುಲ್ಲಿ ಲೋಡೆಡ್ ವೆಹಿಕಲ್, ಡಿಫಾಗ್ ಅವರು, ರಿವರ್ಸ್ ವೈಫರ್, ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಕೂಡ ಈ ಗಾಡಿನಲ್ಲಿ ಬರುತ್ತೆ. ಇಂಟೀರಿಯರ್ ತೋರ್ಸಕ್ ಆಗ್ತಾ ಇಲ್ಲ, ಗಾಡಿ ಲಾಕ್ ಆಗಿದೆ. ಓಕೆ, ಇಂಟೀರಿಯರ್ ನಾನೇ ಹೇಳ್ಬಿಡ್ತೀನಿ. ಪವರ್ ಅಡ್ಜಸ್ಟೆಡ್ ಮಿರರ್ಸ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದಕ್ಕೆ, ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ಸ್ಟೇರಿಂಗ್, EPS ಜೊತೆನಲ್ಲಿ ಬರುತ್ತೆ. ಎಸ್, ಇನ್ನು ನೋಡ್ತು ಅಂತಂದ್ರೆ ಇದರಲ್ಲಿ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್, AC, ಡ್ಯುಯಲ್ ಏರ್ ಬ್ಯಾಗ್, ಹಾಗೆ ಆಟೋಮೆಟಿಕ್ ಗೇರ್ ಮೂವ್ಮೆಂಟ್ ಬರುತ್ತೆ. ಟ್ರಾಫಿಕ್ ಅಲ್ಲಿ ಓಡಿಸೋದಕ್ಕೆ ಹೇಳ್ ಮಾಡಿಸ್ತಂತ ಗಾಡಿ. ಬನ್ನಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂತೂ ಕೇಳ್ಬೇಡ. ಪುಷ್ ಬಟನ್ ಸ್ಟಾರ್ಟ್ ಇದೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಜೊತೆನಲ್ಲಿ ಗಾಡಿ ಬರುತ್ತೆ. ಬೈ, ಒಂದು ಬೆಸ್ಟ್ ಪ್ರೈಸ್ ಸರ್ 4,500 ಕೊಟ್ಬಿಡೋಣ ಸರ್. ಫೈನಲ್ 4.5 ಲಕ್ಷ ಫೈನಲ್ ಮಾಡ್ಬಿಡಿ ಸರ್. ನೆಕ್ಸ್ಟ್ ಹೋಂಡಾ ಸಿವಿಕ್ ಒಂದಿದೆ, ಇದ್ರ ಬಗ್ಗೆ 2006 ಮಾಡಲು, ಟಾಪ್ ಅಂಡ್ ಮಾಡಲ್, ಆಟೋಮೆಟಿಕ್, ಮ್ಯಾಗ್ವೀಲ್, ಏರ್ ಬ್ಯಾಗ್ ಇದೆ, ABS ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಲಕ್ಸುರಿ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದ್ಬಿಡಿ ಸರ್ ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡೋಣ ಸರ್. ಓಕೆ, ಗಾಡಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಆಗಿದೆ, ಕಲರ್ ಕೂಡ ಒಳ್ಳೆ ವೈಬ್ರೆಂಟ್ ಆಗಿದೆ. ಇನ್ನು ಇದಕ್ಕೆ 4 ಮ್ಯಾಗ್ವಿಲ್ಸ್ ಬರುತ್ತೆ, ಟೈರ್ ಕಂಡೀಷನ್ ಗುಡ್ ಆಗಿದೆ. ಇದರಲ್ಲಿ ಲಕ್ಸುರಿಯಸ್ ಗಾಡಿ ಇದು ಹೋಂಡಾದಲ್ಲಿ. ಏರ್ ಬ್ಯಾಗ್ ಕೂಡ ಇದೆ. ಎಸ್, ಡ್ಯುಯಲ್ ಏರ್ ಬ್ಯಾಗ್ ಜೊತೆನಲ್ಲಿ ಗಾಡಿ ಬರುತ್ತೆ. ಬಕೆಟ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ, ತುಂಬಾ ನೀಟ್ ಆಗಿದೆ. ಒಳಗಡೆ ಕ್ಲೈಮೇಟ್ ಕಂಟ್ರೋಲ್, AC, ಹಾಗೇನೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ಸ್ಟೇರಿಂಗು ಎಲ್ಲವೂ ಕೂಡ ಈ ಗಾಡಿನಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಆಗಿದೆ. ಆಟೋಮೆಟಿಕ್ ವೇರಿಯಂಟ್ ಗಾಡಿ, ಪೆಡಲ್ ಶಿಫ್ಟರ್ ಕೂಡ ಈ ಗಾಡಿನಲ್ಲಿ ಬರುತ್ತೆ. ನೋಡ್ಬೋದು ನೀವು, ಮ್ಯಾನ್ಯುವಲ್ ಆಗಿ ಇಲ್ಲಿ ಪೆಡಲ್ ಶಿಫ್ಟ್ ಮಾಡ್ಕೊಂಡು ಕೂಡ ಗಾಡಿನ ಡ್ರೈವ್ ಮಾಡಬಹುದು. ಲಕ್ಸುರಿಯಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಅಂತ ಹೇಳ್ಬೋದು ಈ ಗಾಡಿ. ಓವರ್ ಆಲ್ ಒಂದು ನೀಟ್ ಕಂಡೀಷನ್ ಅಲ್ಲಿ ಇರುವಂತಹ ಗಾಡಿ. ಬನ್ನಿ, ಒಳ್ಳೆ ಪ್ರೈಸಿಂಗ್ ಅಲ್ಲಿ ಹೇಳಿದ್ದಾರೆ. ಇನ್ನೊಂದ್ಸತಿ ನಮ್ ವ್ಯೂವರ್ಸ್ಗೂ ಕೇಳ್ಬೇಡ ಸರ್, ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್, ಪೆಟ್ರೋಲ್ ವೇರಿಯಂಟ್. ಓಕೆ, ಪ್ರೈಸಿಂಗ್ ಇನ್ನೊಂದ್ಸತಿ ಫೈನಲ್ 2,55,000 ಮಾಡ್ಬಿಡಿ ಸರ್. 255 ಫೈನಲ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು Hyundai i10 ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2010 ಮಾಡಲು, ಸ್ಪೋರ್ಟ್ಸ್, ಇದು ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ವಿತ್ ಗ್ಯಾಸ್ ಇದೆ. ಇದು ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಸೀಟ್ ಕವರ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ತುಂಬಾ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡಿ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು, ಡಾರ್ಕ್ ಗ್ರೇ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು, ಮ್ಯಾಗ್ವಿಲ್ ಬರೋದಿಲ್ಲ ಇದಕ್ಕೆ. ಬ್ಯಾಕ್ ವೈಫರ್ ಕೂಡ ಬರುತ್ತೆ, ಹಾಗೆ ಡಿಫಾಗರ್ ಬರುತ್ತೆ. ಗಾಡಿ ಬಾಡಿ ಲೈನ್ ಅಂತೂ ತುಂಬಾ ನೀಟ್ ಇದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಇಲ್ಲ. ಇಂಟೀರಿಯರ್ ತುಂಬಾ ನೀಟ್ ಆಗಿ ಇದೆ, ಲೆದರ್ ಸೀಟ್ ಕವರ್ಸ್ ಇದೆ. ಪ್ರೈಸಿಂಗ್ ಹೇಳಿದ್ದಾರೆ, ಇನ್ನೊಂದ್ಸರ್ತಿ ಕೇಳ್ಬೇಡ ಬೈ ಈ ಗಾಡಿಗೆ. ಇನ್ನೊಂದ್ಸರ್ತಿ ಫೈನಲ್ ಟು ಫೈನಲ್ ಪ್ರೈಸ್ ಅಂದ್ರೆ 2,55,000 ಕೊಟ್ಬಿಡೋಣ ಸರ್. 2,55,000 ಈ ಗಾಡಿ ಫೈನಲ್ ಆಗುತ್ತೆ. ಹೌದೌದು. ಓಕೆ, ಒಂದು ನಿಸಾನ್ ಗಾಡಿ ಪಲ್ಸ್ ಹೇಳಿ ಸರ್. 2010 ಮಾಡಲು, 11 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಇದು ಕೂಡ ಕಡಿಮೆ ಓಡಿದೆ, ಲೋ ಮೈಲೇಜ್. ಇದು ಕೂಡ ಪುಷ್ ಬಟನ್ ಸ್ಟಾರ್ಟ್, AC, ಪವರ್ ಸ್ಟೇರಿಂಗ್, ಒಳ್ಳೆ ಇಂಟೀರಿಯರ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ, ನೋಡ್ಕೊಳ್ಳಿ. ಎಸ್, ಗಾಡಿ ತುಂಬಾ ನೀಟ್ ಆಗಿದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಪುಷ್ ಬಟನ್ ಸ್ಟಾರ್ಟ್ ಜೊತೆನಲ್ಲಿ ಗಾಡಿ ಬರುವಂತದ್ದು ಇದು.
ನಿಸಾನ್ ಗಾಡಿ ಲಕ್ಸುರಿ ಅಂತೂ ಕೇಳದೆ ಬೇಡ. ಪುಟ್ಟ ವೆಹಿಕಲ್, ತುಂಬಾ ಒಳ್ಳೆ ಪವರ್ಫುಲ್ ವೆಹಿಕಲ್ ಕೂಡ ಇದು. ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, ಗಾಡಿಗೆ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೇಳ್ಬೇಡ ಸರ್. ಈ ಗಾಡಿ ನಮ್ ವ್ಯೂವರ್ಸ್ಗೆ ಅಂದ್ರೆ ಎಷ್ಟಕ್ಕಾಗುತ್ತೆ ಸರ್? 220 ಕೊಡ್ಬಿಡಿ ಸರ್ ಫೈನಲ್. 2,20,000. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಹೋಂಡಾ ಗಾಡಿ ಅಮೇಜ್, ಹೇಳಿ ಸರ್ ಇದ್ರ ಬಗ್ಗೆ. 2015 ಮಾಡಲು ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಲೈಟ್ ಆಗಿ ಕ್ರಾಚಸ್ ಇದೆ. ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬಹುದು. ಒಳ್ಳೆ ಇಂಟೀರಿಯರ್ ಇದೆ. ಗಾಡಿ ನೋಡ್ಕೊಳ್ಳಿ ಸರ್. ಓಕೆ, ಗಾಡಿ ನೋಡ್ತಾ ಇರ್ಬೋದು ನೀವು. ಓನರ್ಶಿಪ್ ಏನಾಗಿದೆ ಸರ್ ಇದು? ಬಂದ್ಬಿಟ್ಟು ಸರ್ 3 ಓನರ್ ಸರ್ ಇದು. 3 ಓನರ್ ಆಗಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಏನು ಕೂಡ ನೋಟಿಸ್ ಆಗ್ತಾ ಇಲ್ಲ. ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ 50 to 60% ಟೈರ್ ಕಂಡೀಷನ್ ಇದೆ ಈ ಗಾಡಿನಲ್ಲಿ. ಇಂಟೀರಿಯರ್ ನೋಡ್ತು 4 ಪವರ್ ವಿಂಡೋ, ಪವರ್ ಅಡ್ಜಸ್ಟೆಡ್ ಮಿರರ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಪವರ್ ಸ್ಟೇರಿಂಗ್ ಇದೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC ಕೂಡ ಈ ಗಾಡಿಗೆ ಬರುತ್ತೆ. ತುಂಬಾ ನೀಟ್ ಆಗಿರುವಂತ ಗಾಡಿ. ಸೀಟ್ ಕವರ್ಸ್, ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಬ್ರ್ಯಾಂಡ್ ನ್ಯೂ ಫೀಲ್ ಆಗ್ತಾ ಇದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಓವರ್ ಆಲ್ ನೀಟ್ ಆಗಿರುವಂತಹ ಒಂದು ಪುಟ್ಟ ಸೆಡಾನ್ ಗಾಡಿ. ಬನ್ನಿ, ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ. ಪ್ರೈಸಿಂಗ್ ಸರ್? 2,95,000 ಕೊಟ್ಬಿಡೋಣ ಸರ್. 295. ಫೈನಲ್. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ಯಾಂಟ್ರೋ, ಹೇಳಿ ಸರ್. 2009 ಮಾಡಲ್ ಸಿಂಗಲ್ ಒಂದಾದ್ರೆ ಬರೀ 34,000 ಓಡಿದೆ. ವಿತ್ ರೆಕಾರ್ಡ್. ಸರ್ವಿಸ್ ರಿಕಾರ್ಡ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇದಿಲ್ಲ. ಬಾಡಿ ಲೈನ್, ಇಂಟೀರಿಯರ್ ನೀಟ್ ಆಗಿದೆ. AC ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ನೋಡಿ ಇಂಟೀರಿಯರ್ ತೋರಿಸ್ಕೊಳ್ಳಿ ಒನ್ ಟೈಮ್. ತುಂಬಾ ನೀಟ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು ನೀವು. ಇಂಟೀರಿಯರ್ ಒಂದ್ಸರ್ತಿ ನೋಡ್ಬಿಡಿ ಇದಕ್ಕೆ. ಇಂಟೀರಿಯರ್ ನೋಡಿದ್ರೆ 4 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಇದೆ ಈ ಗಾಡಿನಲ್ಲಿ. ಮ್ಯೂಸಿಕ್ ಸಿಸ್ಟಮ್, AC ಕೂಡ ಬರುತ್ತೆ. ಸೀಟ್ ಕವರ್ಸ್ ಲೈಟ್ ಆಗಿ ವೇರಿಯಂಟೆಡ್ ಡಲ್ ಆಗಿದೆ. ಅದನ್ನ ರಿಪ್ಲೇಸ್ ಮಾಡ್ಕೊಬಹುದು, ಅದೇನ್ ಮ್ಯಾಟರ್ ಆಗೋದಿಲ್ಲ. ಓವರ್ ಆಲ್ ಗಾಡಿ ಅಂತೂ ಸಿಂಗಲ್ ಯೂಸ್ ಆಗಿರುವಂತ ಗಾಡಿ. ಬರೀ 30,000 ಓಡಿದೆ. 36,000. ಎಸ್ ಸರ್, ಈ ಗಾಡಿ ಒಂದು ಬೆಸ್ಟ್ ಪ್ರೈಸ್ ಸರ್. 1,95,000 ಫೈನಲ್ ಮಾಡ್ಬಿಡಿ. 1,95,000 ಮಾಡಿ ಸರ್. ಸಿಂಗಲ್ ಓನರ್ ಸರ್ 9. ಎಸ್, ನೆಕ್ಸ್ಟ್ ಇನ್ನೊಂದು ಮಾರುತಿ ಗಾಡಿ, ಹೇಳಿ ಸರ್. ಡಿಸೈರ್ 2015 ಮಾಡಲು VXI ಡೀಸೆಲ್. ಓಕೆ, ಸಿಂಗಲ್ ಓನರ್. ಗಾಡಿ ಒರಿಜಿನಾಲಿಟಿ ಇದೆ. ಒಳ್ಳೆ ಇಂಟೀರಿಯರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 4,55,000 ಫೈನಲ್ ಮಾಡ್ಬಿಡಿ ಸರ್. ಓಕೆ, VXI 15 ಮಾಡಲ್ ನೋಡ್ತಾ ಇರ್ಬೋದು. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಇದು ಫಿನಾನ್ಸ್ ಕೂಡ ಆಗತ್ತಂತೆ ಈ ಗಾಡಿಗೆ. ಪೆಟ್ರೋಲ್ ಗಾಡಿ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ತುಂಬಾ ನೀಟ್ ಆಗಿದೆ. ಬಾಡಿಯಲ್ಲಿ ಎಲ್ಲೂ ಡೆಂಟ್ ಸ್ಕ್ರಾಚ್ ಇಲ್ಲ. ಟೈರ್ ಅಂತೂ ಮ್ಯಾನೇಜಬಲ್ ಇದೆ ಅಷ್ಟೇನೆ. ಇಂಟೀರಿಯರ್ ನೋಡ್ತು ಅಂತಂದ್ರೆ ಇದಕ್ಕೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಗೇನೆ AC ಕೂಡ ಇದೆ ಈ ಗಾಡಿನಲ್ಲಿ. ಸೊ ಸೀಟ್ ಕವರ್ಸ್ ಅಂತೂ ಬ್ರ್ಯಾಂಡ್ ನ್ಯೂ ಇದೆ. ಎಲ್ಲೂ ಕೂಡ ವೇರಿಯಂಟರ್ ಇಲ್ಲ. ಓವರ್ ಆಲ್ ಗುಡ್ ಕಂಡೀಷನ್ ಗಾಡಿ. ಬನ್ನಿ, ಇನ್ನೊಂದ್ಸರ್ತಿ ಬೆಸ್ಟ್ ಡೀಲಿಂಗ್ ಪ್ರೈಸ್ ನಮ್ ವ್ಯೂವರ್ಸ್ ಗೆ ಎಷ್ಟಕ್ಕಾಗುತ್ತೆ ಸರ್? 4,55,000 ಮಾಡ್ಬಿಡಿ ಸರ್. 4,55,000 ಫೈನಲ್ ಮಾಡ್ಬಿಡಿ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ನ್ಯಾನೋ, ಬಡವರ ಕಾರು, ಹೇಳಿ ಸರ್. 2016 ಮಾಡಲು 70 ರಿಜಿಸ್ಟ್ರೇಷನ್ ಬರೀ 19,000 ಓಡಿದೆ. ಆಟೋಮೆಟಿಕ್ ಸರ್ ಇದು. ಆಟೋಮೆಟಿಕ್ ಟ್ವಿಸ್ಟ್ ಗಾಡಿ. ತುಂಬಾ ಚೆನ್ನಾಗಿದೆ. ಒಳ್ಳೆ ಇಂಟೀರಿಯರ್ ಇದೆ. ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ತುಂಬಾ ಚೆನ್ನಾಗಿದೆ ಸರ್ ಇದು. ಎಸ್ ವ್ಯೂವರ್ಸ್, ಯಾರಾದ್ರೂ ಬೈಕ್ ತಗೋಬೇಕು, ಯಾವ್ದೋ ಒಂದು ಬುಲೆಟ್ ತಗೋತೀನಿ ಇನ್ನೊಂದು ಅಂತ ಯೋಚನೆ ಮಾಡಿದ್ರೆ ಆಲ್ಮೋಸ್ಟ್ ಆ ಬಡ್ಜೆಟ್ ಮ್ಯಾಚ್ ಆಗುತ್ತೆ ಈ ಗಾಡಿ. ನೋಡಬಹುದು, ಎಲ್ಲಾ ಸೀಸನ್ ಅಲ್ಲೂ ಗಾಡಿ ಓಡಿಸಬಹುದು. ಈಗಂತೂ ಮಳೆಗಾಲ ಶುರು ಆಯ್ತು. ಬ್ಯಾಂಗ್ಳೂರ್ ಟ್ರಾಫಿಕ್ ಗೆ ಆಟೋಮೆಟಿಕ್ ಗೇರ್ ಮೂವ್ಮೆಂಟ್ ಕೂಡ ಇದೆ. ಗಾಡಿ ನೋಡ್ತಾ ಇದ್ದೀರಾ. ವಿತ್ AC ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆ ಈ ಗಾಡಿನಲ್ಲಿ. ಹಾಗೇನೆ 4 ಜನ ಆರಾಮ್ಸೆ ಕುತ್ಕೊಂಡು ಹೋಗ್ಬೋದಂತ ಗಾಡಿ. ಟ್ವಿಸ್ಟ್ ಇದೊಂದು ಚಾಲೆಂಜ್ ಕೂಡ ಮಾಡಿದ್ರು ಟಾಟಾ ನ್ಯಾನೋದವರು. ಇಂಜಿನ್ ಕೆಪಾಸಿಟಿ ನೋಡೋಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಓಡಿಸಿದ್ರು ಈ ಗಾಡಿ. ಅದರಲ್ಲೂ ಕೂಡ ಪಾಸ್ ಆದಂತ ಗಾಡಿ ಇದು. ಓವರ್ ಆಲ್ ಒಳ್ಳೆ ಕಂಡೀಷನ್ ಅಲ್ಲಿ ಇರುವಂತಹ ಗಾಡಿ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸಿಂಗ್ ಹೇಳ್ಬಿಡಿ. 1,85,000 ಕೊಟ್ಬಿಡೋಣ ಸರ್. 1,85,000. 19,000 ಓಡಿದೆ. ಆಟೋಮೆಟಿಕ್. ಆ ಮನೆಯಲ್ಲಿ ಹುಡುಕ್ತಾ ಇರ್ತಾರೆ ಈ ಲೇಡೀಸ್ ಎಲ್ಲರೂ ಹೋಗ್ಬೇಕಾದ್ರೆ ಚಿಕ್ಕ ಗಾಡಿ ಬೇಕು. ಆಟೋಮೆಟಿಕ್ ಅವ್ರಿಗೆ ಬಹಳ ಈಸಿ ಸರ್. ಮೈಲೇಜ್ ಗಾಡಿ ಇದು. ಮೈಲೇಜ್ ಏನ್ ಕೊಡುತ್ತೆ? ಇದು ನಿಮ್ಗೆ ಸಿಟಿನಲ್ಲಿ ಮ್ಯಾನುವಲ್ ಗಿಂತ 1 ಕಿಲೋಮೀಟರ್ ಹಿಡ್ಕೊಂಡ್ರೆ ಕಡಿಮೆ ಬರುತ್ತೆ ಅಷ್ಟೇ. ಬೇರೆ ಏನ್ ಜಾಸ್ತಿ ಓಡಾಡಂಗಿಲ್ಲ. ಅಲ್ಲೇ ಸಿಟಿನಲ್ಲಿ ಅಲ್ಲಿ ಮನೆ ಅಕ್ಕಪಕ್ಕ ಓಡಾಡ್ಕೋಬಹುದು ಆರಾಮಾಗಿ. ಓಕೆ, ನಮ್ಮ ಮುಂದೆ ಒಂದು 7 ಸೀಟರ್ ವೆಹಿಕಲ್ ಇವತ್ತಿಂದು, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಝೈಲೋ 2009 ಮಾಡಲು E8 ಗಾಡಿ ಒರಿಜಿನಾಲಿಟಿ ಇದೆ. ಬಾಡಿ ಲೈನ್ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಡೀಸೆಲ್ ಗಾಡಿ. ಬಹಳ ಜನ ಹುಡುಕ್ತಾ ಇರ್ತಾರೆ ನಮ್ಗೆ ಕಮ್ಮಿ ಬಜೆಟ್ ನಲ್ಲಿ. ದೊಡ್ಡ ಫ್ಯಾಮಿಲಿ ಸರ್, ಡೀಸೆಲ್ ಗಾಡಿ ಬೇಕು ಅಂತ ಸರ್. ಇದು ಬಂದ್ಬಿಟ್ಟು ಸರ್ ಫೈನಲ್ 2,25,000 ಕೊಟ್ಬಿಡಿ ಸರ್. 2,25,000ಕ್ಕೆ 7 ಸೀಟರ್ ಡೀಸೆಲ್ ಗಾಡಿ ಸರ್. ಗಾಡಿ ತುಂಬಾ ಓನರ್ಶಿಪ್ ಏನಾಗಿದೆ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಗಾಡಿ ನೋಡ್ಬಿಡ್ಬೋದು ನೀವು. ಬ್ಲಾಕ್ ಕಲರ್ ಅಲ್ಲಿ ಗಾಡಿ. ಸ್ಕ್ರಾಚಸ್ ಅಂತೂ ಇದೆ ಗಾಡಿನಲ್ಲಿ. ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಸರ್ ಗಾಡಿ. ಫ್ರಂಟ್ 2 ಒಳ್ಳೆ ಟೈರ್ ಇದೆ. ಬ್ಯಾಕ್ ಅಲ್ಲಿ ಮ್ಯಾನೇಜಬಲ್ ಟೈರ್ ಇದೆ. ಬ್ಯಾಕ್ ಪ್ರೊಫೈಲ್ ನೋಡ್ತು ಅಂತಂದ್ರೆ ಡಿಕ್ಕಿ ತುಂಬಾ ನೀಟ್ ಆಗಿದೆ. ರಿವರ್ಸ್ ಡಿಫಾಗರ್, ರಿವರ್ಸ್ ವೈಫರ್ ಕೂಡ ಈ ಗಾಡಿಗೆ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕೂಡ ಈ ಗಾಡಿನಲ್ಲಿ ಇದೆ. ಝೈಲೋ ಒಂದೊಳ್ಳೆ ಹೆವಿ ಸೈಜ್ ಗಾಡಿನೇ ಇದು. ಇಂಟೀರಿಯರ್ ಒಂದ್ಸರ್ತಿ ನೋಡೋಣ. ಓಕೆ, ಲಾಕ್ ಆಗಿದೆ ಗಾಡಿ. ಇಂಟೀರಿಯರ್ ಹೇಳ್ಬಿಡ್ತೀನಿ. ಇಂಟೀರಿಯರ್ ಪವರ್ ಸ್ಟೇರಿಂಗ್ ಬರುತ್ತೆ. ಹಾಗೇನೆ ರೇರ್ AC ವೆಂಟ್ಸ್ ರೂಫ್ ಅಲ್ಲಿ ಕೂಡ ಬರುತ್ತೆ ಇದಕ್ಕೆ. ಎಸ್, ಹಾಗೇನೆ ಮ್ಯೂಸಿಕ್ ಸಿಸ್ಟಮ್ ಇದೆ. 4 ಪವರ್ ವಿಂಡೋಸ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಬೈ ಇನ್ನೊಂದ್ಸರ್ತಿ ಪ್ರೈಸಿಂಗ್ ಹೇಳ್ಬಿಡಿ. 2,25,000 ಕೊಟ್ಬಿಡಿ ಸರ್. 2,25,000 ಮಾಡಲು.
ಸರ್ 9 ಮಾಡಲ್ ಸರ್ 2009 ಮಾಡಲ್. E8 ಸರ್. ಓಕೆ ಎಸ್ ಸ್ನೇಹಿತರೆ, ಇವತ್ತು ಜಾಗ ತುಂಬಾ ಕಮ್ಮಿ ಇರೋದ್ರಿಂದ ಪೂರ್ತಿ ಗಾಡಿ ಎಲ್ಲಾ ತೋರ್ಸೋದ್ ಕಷ್ಟ ಆಗ್ತಾ ಇದೆ ನಮಗೂ ಕೂಡ. ಸಾಧ್ಯ ಆದಷ್ಟು ತೋರಿಸ್ತಾ ಹೋಗ್ತೀವಿ. ಇನ್ನೊಂದು ಕ್ವಿಡ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. 2016 ಸಿಂಗಲ್ ಅನ್ನೋದು, ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಒಳ್ಳೆ ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಬಾಡಿ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದಕ್ಕೇನು ಲೋನ್ ಆಗತ್ತವ ಇದು? ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ನಾವೇ ಮಾಡಿಸ್ಕೋತೀವಿ ಸರ್. ಓಕೆ, RXL ವೇರಿಯಂಟ್. ಈ ಗಾಡಿಗೆ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಫೈನಲ್ ಟು ಫೈನಲ್ 2,35,000 ಕೊಡ್ಬಿಡಿ ಸರ್. 2,35,000 ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಮಾರುತಿ ಸುಜುಕಿ ಸೆಲೆರಿಯೋ, ಇದ್ರ ಬಗ್ಗೆ ಹೇಳಿ ಸರ್. 15 ಮಾಡಲು ಆಟೋಮೆಟಿಕ್. ಓಕೆ, ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಸಣ್ಣ ಪುಟ ಬಂಪರ್ ಇದೆ, ಹಿಂದೆ ಬಂಪರ್, ಸಣ್ಣ ಪುಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಗಾಡಿ ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಆಟೋಮೆಟಿಕ್. ಬಹಳ ಜನ ಹುಡುಕ್ತಾ ಇರ್ತಾರೆ. ಇದು ಫೈನಲ್ ಟು ಫೈನಲ್ ಆಸ್ ಇಟ್ ಇಸ್ 3 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 3 ಲಕ್ಷಕ್ಕೆ ಫೈನಲ್ ಇದಕ್ಕೂ ಲೋನ್ ಆಗುತ್ತಾ? ಇಲ್ಲ, ರೆಡಿ ಮಾಡ್ಕೊಡು ಅಂತ ಹೇಳಿದೆ. ಒಂದು 20,000 ಜಾಸ್ತಿ ಕೊಟ್ರೆ ಅದು ರೆಡಿ ಮಾಡಿಸ್ಕೊಡ್ಬಿಡ್ತೀವಿ. ಏನ್ ಕೆಲಸ ಇದೆ? ಹಿಂದೆ ಬಂಪರ್, ಸಣ್ಣ ಪುಟ ಕ್ರಾಚಸ್ ಇದೆ, ಅದೆಲ್ಲ ಕ್ಲೀನ್ ಆಗಿ ರೆಡಿ ಮಾಡಿಸ್ಕೊಡ್ಬಿಡೋಣ. ರಬ್ಬಿಂಗ್ ಪಾಲಿಶ್ ಹಾಕಿ ಎಲ್ಲ ಮಾಡ್ಬಿಟ್ಟು ರೀಫಾರ್ಮ್ ಮಾಡ್ಕೊಡ್ತೀವಿ. 20,000 ಕೊಟ್ರೆ ಎಲ್ಲ ರೆಡಿ ಮಾಡಿಸ್ಕೊಡ್ಬಿಡ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಹುಂಡೈ ಗಾಡಿ ಹೇಳಿ ಬೈ. 2012 ಮಾಡಲು i10. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ. ಗಾಡಿ ಒರಿಜಿನಾಲಿಟಿ ಇದೆ, ಒರಿಜಿನಲ್ ಪೇಂಟ್ ಇದೆ, ಸ್ಟಾಕ್ ಕಂಡೀಷನ್, ನೀಟ್ ಆಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಫೈನಲ್ 2,60,000 ಕೊಟ್ಬಿಡಿ ಸರ್. ಫೈನಲ್ 2,60,000ಕ್ಕೆ 2012 ಮಾಡಲ್ ಐಟನ್ ನೋಡ್ತಾ ಇದ್ದೀರಾ. ರೆಡ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. ಬಾಡಿ ಲೈನ್ ಎಲ್ಲೂ ಡೆಂಟು ಸ್ಕ್ರಾಚ್ ಅಂತ ಮೇಜರ್ ಇಲ್ಲ. ಬಂಪರ್ ಅಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ. ಬೈ ಇನ್ನೊಂದ್ಸರ್ತಿ ಪ್ರೈಸಿಂಗ್ ಹೇಳ್ಬಿಡಿ. ಫೈನಲ್ ಇದು ಬಂದ್ಬಿಟ್ಟು 2,60,000 ಕೊಟ್ಬಿಡೋಣ ಸರ್. 260. ಫೈನಾನ್ಸ್ ಮಾಡ್ಕೊಡ್ತೀವಿ. ಇದಕ್ಕೂ ಫೈನಾನ್ಸ್ ಮಾಡ್ಕೊಡ್ತೀವಿ. ಸೆಲ್ಲರಿಗೂ. ಆಮೇಲೆ ಇಯಾನ್ ಇದೆ, ಅದಕ್ಕೂ ಫೈನಾನ್ಸ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಹುಂಡೈ ಪುಟ್ಟ ಕಾರು ಇಯಾನು ಹೇಳಿ ಸರ್. ಸರ್ 2015 ಮಾಡಲು ಸಿಂಗಲ್ ಓನರ್. ಇದು ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಅಲ್ಲಿ ಸ್ವಲ್ಪ ರೆಸ್ಟಿಂಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಇದೆ. 4 ಚೆನ್ನಾಗಿದೆ ಸರ್. ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಲೋನ್ ಆಗುತ್ತೆ? ಲೋನ್ ಮಾಡಿಸ್ಕೊಡ್ತೀವಿ. ಎಷ್ಟಾಗ್ಬೋದು ಇದಕ್ಕಾದ್ರೆ? ಸರ್ ಆಯ್ತು, ನಿಮ್ಗೆ 70% ಆಗುತ್ತೆ ಸರ್. ಸಿವಿಲ್ ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಎಸ್ಟಾರ್ ಹೇಳಿ ಬೈ. ಸರ್ 2011 ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, 4 ಪವರ್ ವಿಂಡೋ. ಗಾಡಿ ಚೆನ್ನಾಗಿದೆ. ಫೈನಲ್ 1,55,000 ಕೊಟ್ಬಿಡೋಣ ಸರ್. ಇದು 1,55,000 ಹೇಳ್ತಾ ಇದಾರೆ. ಎಸ್ಟಾರ್ ಗಾಡಿ ನೋಡ್ತಾ ಇರ್ಬೋದು ನೀವು. ಗಾಡಿ ನೀಟ್ ಆಗಿದೆ. ಹೊರಗಡೆ ನಿಲ್ಸಿರೋದ್ರಿಂದ ಸ್ವಲ್ಪ ಡಲ್ ಆಗಿ ಕಾಣ್ತಾ ಇದೆ. ರಬ್ಬಿಂಗ್ ಪಾಲಿಶ್ ಆದ್ರೆ ಗಾಡಿ ಚೆನ್ನಾಗಿ ಕಾಣುತ್ತೆ. ಬೈ ಇನ್ನೊಂದ್ಸರ್ತಿ ಪ್ರೈಸಿಂಗ್ ಹೇಳ್ಬಿಡಿ. 1,55,000 ಕೊಟ್ಬಿಡೋಣ ಸರ್. 1,55,000 ಮಾಡಲ್ 2011 ಸರ್. ಎಸ್, ನಮ್ಮ ಮುಂದೆ ಒಂದು ಕಂಪ್ಲೀಟ್ ಸೆಡಾನ್ ಗಾಡಿ ಮಾರುತಿ ಸುಜುಕಿ SX4 ಹೇಳಿ ಸರ್. ಸರ್ 13 ಮಾಡಲು VDI. ಓಕೆ, ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ ಬಂಪರ್ ಕ್ರಾಚಸ್ ಇದೆ. ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡಬೇಕು. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ 2,35,000 ಕೊಟ್ಬಿಡಿ ಸರ್. ಡೀಸೆಲ್ ಗಾಡಿ VDI ನೋಡ್ತಾ ಇದ್ದೀರಾ. ನಾನು ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಗಾಡಿನಲ್ಲಿ. ದೊಡ್ಡ ಗಾಡಿ ಕೂಡ. ಗಾಡಿ ಲೈಟ್ ಗೋಲ್ಡ್ ಕಲರ್ ಅಲ್ಲಿ ಇದೆ. ಎಲ್ಲೂ ಕೂಡ ಡೆಂಟು ಸ್ಕ್ರಾಚ್ ಅಂತ ನೋಟಿಸ್ ಆಗ್ತಾ ಇಲ್ಲ. ಬಂಪರ್ ಅಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಅದನ್ನು ರೆಡಿ ಮಾಡಿಸ್ತೀವಿ, ರೀಫಾರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಗಾಡಿ ನೀಟ್ ಆಗಿ ರೆಡಿ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಇನ್ನೊಂದ್ಸರ್ತಿ ಪ್ರೈಸಿಂಗ್ 2,35,000 ಕೊಟ್ಬಿಡೋಣ ಸರ್. 2,35,000 ಲೋನ್ ಏನಾದ್ರು ಆಗುತ್ತಾ ಇದು? ಆಗುತ್ತೆ, ಮಾಡ್ಸೋಣ. ಇದಾಗುತ್ತೆ. ಹೌದು. ಎಸ್, ನೆಕ್ಸ್ಟ್ ಒಂದು ಶೆವರ್ಲೆ ಕ್ರೂಸ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2010 ಮಾಡಲು. ಇದು ಟಾಪ್ ಅಂಡ್ ಮಾಡಲು. ಏರ್ ಬ್ಯಾಗ್, AC ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ. ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡಬೇಕು. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ 2.0 ಇಂಜಿನ್ ಬರುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಮೈಲೇಜ್ ಕೂಡ ಇದೆ ಗಾಡಿನಲ್ಲಿ. ಓಕೆ, ಗಾಡಿ ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ಅಲ್ಲಿ. ಗಾಡಿ ಹೊರಗಡೆ ನಿಲ್ಸಿರೋದ್ರಿಂದ ಈ ತರ ಕಾಣ್ತಾ ಇದೆ ಡಲ್ ಆಗಿ. ಒಂದ್ಸರ್ತಿ ಬಂದ್ ನೋಡಿ. ರಬ್ಬಿಂಗ್ ಪಾಲಿಶ್ ಆದ್ಮೇಲೆ ಗಾಡಿ ಚೆನ್ನಾಗಿ ಕಾಣಿಸಬಹುದು ಅನ್ಸುತ್ತೆ. ಎಸ್ ಬೈ, ಈ ಗಾಡಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ 1,25,000 ಕೊಟ್ಬಿಡಿ ಸರ್. 1,25,000. ಇದು ಓನರ್ಶಿಪ್ ಎಷ್ಟಾಗಿದೆ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದೆ ಗಾಡಿ. ಓಕೆ, ಏನಾದ್ರು ಖರ್ಚಿದೆಯಾ ಬೈ ಗಾಡಿ? ಇದು ಏನಾದ್ರು ಏನಿಲ್ಲ, ಒಂದು ಬಂಪರ್ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಟಚ್ ಅಪ್ ಮಾಡಿ ಒಂದು ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡಿ. ಇಂಜಿನ್, ಗೇರ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಚೆನ್ನಾಗಿದೆ. ಎಸ್, ಎಲ್ಲ ಬೋರ್ಡ್ ತಗೊಂಡು ಒಂದು ಸಣ್ಣಕ್ಕೆ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡೋಣ ಅನ್ನೋರಿಗೆ ಒಂಥರ ಬಡೋದು ಬಾದಾಮಿ ತರ ಆರಾಮಾಗಿ. ಇದಕ್ಕಿಂತ ದೇವತೆಯಿಂದ ಒಂದು ಮನೆ ನಡೆಸಬಹುದು. ಡೀಸೆಲ್ ಗಾಡಿ ಬಾಡಿಗೆ ಹೊಡ್ಕೊಂಡು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬರೀ 65,000 ಕೊಟ್ಬಿಡಿ ಸರ್. ಬರೀ 65,000 ಸಿಗಲ್ಲ ಸರ್ ಇವಾಗ. ನೋಡ್ತಾ ಇದ್ರ ಗಾಡಿ ಎಲ್ಲೋ ಬೋರ್ಡ್. ಯಾರಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಪ್ಪ, ನಮ್ಮ ಹತ್ರ ಹೆಚ್ಚಿಗೆ ದುಡ್ಡಿಲ್ಲ ಅನ್ನೋ ಡೀಸೆಲ್ ಗಾಡಿ ನೋಡಬಹುದು. ಡೀಸೆಲ್ ಗಾಡಿ ಮೈಲೇಜ್ ಇರುತ್ತೆ. ಟಾಟಾ ಗಾಡಿ ಕೂಡ ಮೇಂಟೆನೆನ್ಸ್ ಈಸಿ ಇರುತ್ತೆ. ಟೈರ್ಸ್ ಚೆನ್ನಾಗಿದಾವೆ. ಗಾಡಿ ರೆಕಾರ್ಡ್ಸ್ ಎಲ್ಲ ಹೇಗೆ ಸರ್? ರೆಕಾರ್ಡ್ ಎಲ್ಲ ಇದೆ, ಎಲ್ಲ ರನ್ನಿಂಗ್ ಇದೆ. ಓಕೆ, ಏನ್ ಮಾಡಲ್ ಸರ್ ಇದು? 15 ಮಾಡಲ್ ಸರ್. 2015. ಬರೀ 65,000ಕ್ಕೆ ಬನ್ನಿ ನೋಡಿ. ಬನ್ನಿ ಸರ್. ಎಸ್, ನೆಕ್ಸ್ಟ್ ಒಂದು ವೋಲ್ಟ್ ಶೇಪ್ ವರ್ಣ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಗಾಡಿ ಹೇಳಿ ಸರ್. ಸರ್ 2009 ಮಾಡಲು. ಡೀಸೆಲ್, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಒಳ್ಳೆ ಮ್ಯಾಗ್ ವೀಲ್, ಟೈರ್ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ. ಆಚೆ ನಿಲ್ಸಿ ಪೈಂಟ್ ಶೇಡ್ ಆಗಿದೆ. ಒರಿಜಿನಲ್ ಪೈಂಟ್ ನಲ್ಲಿ ಇದೆ.
ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಸರ್ ಫೈನಲ್ ಟು ಫೈನಲ್ 1,55,000 ಕೊಟ್ಬಿಡಿ ಸರ್. ಡೀಸೆಲ್ ಗಾಡಿ, ಡೀಸೆಲ್ ಗಾಡಿ ಸರ್. ಇದೆಲ್ಲ ಮೈಲೇಜ್ ಏನ್ ಬರುತ್ತೆ ಸರ್? ಸರ್ ಇದ್ರಲ್ಲಿ ನಿಮ್ 14-15 ಸಿಟಿ ಲಾಂಗ್ 18-20 ಬರುತ್ತೆ ಸರ್. ಎಸ್, ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋ ಮ್ಯಾಗ್ ವೀಲ್ ಇದೆ, ಗಾಡಿ ಸಿಲ್ವರ್ ಕಲರ್ ಅಲ್ಲಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸ್ವಲ್ಪ ಡಲ್ ಆಗಿದೆ, ರಬ್ಬಿಂಗ್ ಪಾಲಿಶ್ ಮಾಡಿಸ್ಕೋಬೇಕಾಗುತ್ತೆ. ಡೀಸೆಲ್ ಗಾಡಿ ಆಗಿರೋದ್ರಿಂದ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಇದು ಟರ್ಬೋ ಚಾರ್ಜ್ ಇಂಜಿನ್ ಬರುತ್ತೆ ಈ ಗಾಡಿನಲ್ಲಿ. ಎಸ್, ಈ ಗಾಡಿಗೆ ಇನ್ನೊಂದ್ಸರ್ತಿ ಓವರ್ ಆಲ್ 1,55,000 ಕೊಟ್ಬಿಡಿ ಸರ್. 1,55,000 ಫೈನಲ್. ಎಸ್, ನೆಕ್ಸ್ಟ್ ಒಂದು ಕಾಲದ ಹುಡುಗರ ಡ್ರೀಮ್, ಈಗಲೂ ಕೂಡ ಡ್ರೀಮ್ ಏನೇ ಇದು, ಮಿತ್ಸುಬಿಷಿ ಲ್ಯಾನ್ಸರ್ ಸ್ಪೋರ್ಟ್ಸ್ ಗಾಡಿ. ಹೇಳಿ ಸರ್ ಇದ್ರ ಬಗ್ಗೆ. 2000 ಮಾಡ್ಲು, ಇದು ಟಾಪ್ ಅಂಡ್ ಮಾಡ್ಲು, ಏರ್ ಬ್ಯಾಗ್, ಮ್ಯಾಗ್ ವೀಲ್, AC, ಗಾಡಿ ವಾಶ್ ಗಿಶ್ ಮಾಡ್ಬೇಕು ಅಷ್ಟೇ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ ಗಾಡಿ, ಡೀಸೆಲ್ 1,25,000 ಕೊಟ್ಬಿಡಿ ಸರ್. 1,25,000 ಲ್ಯಾನ್ಸರ್ ಇದೆ. ನೋಡ್ತಾ ಇರ್ಬೋದು ನೀವು, ಗಾಡಿ ಆಫ್ಟರ್ ಮಾರ್ಕೆಟ್ ಇಲ್ಲ, ಕಂಪ್ನಿ ಫಿಟೆಡ್ ಮ್ಯಾಗ್ ವೀಲ್ ಇದೆ ಇದರಲ್ಲಿ. ಹೌದೌದು. ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ 4 ಒಂದು 60 to 80% ಟೈರ್ ಕಂಡೀಷನ್ ಇದೆ. ಕೊಡೋ ಟೈಮ್ನಲ್ಲಿ ವಾಶ್ ಗಿಶ್ ಮಾಡಿ ನೀಟ್ ಮಾಡಿ ಕೊಡ್ತೀವಿ ಸರ್. ಪ್ಲಸ್ ಇದನ್ನ ರಬ್ಬಿಂಗ್ ಪಾಲಿಶ್ ಮಾಡಿಸಿ ನೀಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಏರ್ ಬ್ಯಾಗು ಇದೆ ಸರ್. ಇಂಟೀರಿಯರ್ ತುಂಬಾ ನೀಟ್ ಆಗಿದೆ. ಟಾಪ್ ಎಂಡ್ ಆಗಿರೋದ್ರಿಂದ ಡ್ಯೂಯಲ್ ಏರ್ ಬ್ಯಾಗ್ ಜೊತೆ 2000 ಅಲ್ಲೇ ಬಂದಂತ ಗಾಡಿ ಇದು. ಸ್ಪೋರ್ಟ್ಸ್ ವೆಹಿಕಲ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಡೀಸೆಲ್ ಕೂಡ ಟರ್ಬೋ ಚಾರ್ಜ್ ಇದೆ ಈ ಗಾಡಿನಲ್ಲಿ. ಬೆಸ್ಟ್ ಗಾಡಿ. ಒಂದು ಹುಡುಗರಿಗೆ ಭಾರಿ ಆಸೆ ಇರುತ್ತೆ ಈ ತರದೊಂದು ಗಾಡಿ ಇಡಬೇಕು ಅಂತ ಕಾಲೇಜ್ಗೆ ಹೋಗೋ ಹುಡುಗರಿಗೆ. ಓಕೆ ಸರ್, ಒಂದು ಫೈನಲ್ ಪ್ರೈಸ್ ಅಂತ ಹೇಳಿದ್ರೆ 125 ಮಾಡ್ಬಿಡಿ ಸರ್. ಫೈನಲ್ 1,25,000 ಮಾಡ್ಬಿಡಿ. FC ಎಲ್ಲ ರನ್ನಿಂಗ್ ಇದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಒಂದು Hyundai i20 ಇದ್ರ ಬಗ್ಗೆ ಹೇಳಿ ಸರ್. 2009 ಮಾಡ್ಲು, ಇದು ಮ್ಯಾಗ್ನಾ ಪೆಟ್ರೋಲ್. ಇದು ಗಾಡಿ ಒರಿಜಿನಾಲಿಟಿ ಇದೆ. ಇಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒನ್ ಟೈಮ್ ಸರ್ವಿಸ್ ಪಾಲಿಶ್ ಮಾಡ್ಕೋಬೇಕು. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಟಚ್ ಅಪ್ ಏನು ಮಾಡಿಸಿಲ್ಲ ಸರ್. ಗಾಡಿ ಇದು ಬಂದ್ಬಿಟ್ಟು 1,95,000 ಕೊಟ್ಬಿಡಿ ಸರ್. ಓಕೆ, ಗಾಡಿ ನೋಡಬಹುದು ನೀವು, ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚ್ ಇಲ್ಲ. ಟೈರ್ 4 ಕೂಡ ಅಪ್ ಟು ಒಂದು 60 to 80% ಟೈರ್ ಕಂಡೀಷನ್ ಇದೆ ಈ ಗಾಡಿನಲ್ಲಿ. ಮ್ಯಾಗ್ನಾ ಮಿಡ್ ವೇರಿಯಂಟ್, ಲೋಡೆಡ್ ಗಾಡಿನೇ, ಪೆಟ್ರೋಲ್ ವೇರಿಯಂಟ್. ಪ್ರೈಸಿಂಗ್ ಹೇಳಿದಾರೆ, ಇನ್ನೊಂದ್ಸರ್ತಿ ಕೇಳ್ಬೋಣ. ಬೈ 1,95,000 ಮಾಡಿ ಸರ್. ಎಸ್, ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಹೇಳಿ ಸರ್. 2007 ಡೀಸೆಲ್. ಇದು ಕೂಡ ಒರಿಜಿನಲ್ ಗಾಡಿ. ಸಣ್ಣ ಪುಟ್ಟ ಡೆಂಟ್ ಇದೆ, ಏನು ಮಾಡಿಸಿಲ್ಲ. ರನ್ನಿಂಗ್ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ಸರ್. ಡೀಸೆಲ್. ಹೌದೌದು. ಓಕೆ, ನೋಡ್ತಾ ಇರಬಹುದು ರೆಡ್ ಕಲರ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಗಾಡಿ. ಬೈ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ಸರ್ 2,15,000 ಫೈನಲ್ ಮಾಡ್ಬಿಡಿ ಸರ್. 2,15,000 ಫೈನಲ್ ಮಾಡ್ಬಿಡಿ ಸರ್. ಎಸ್ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಕಾರುಗಳು. ಮತ್ತಷ್ಟು ಕಾರು, ಮತ್ತಷ್ಟು ಶೋರೂಮ್ ಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತಾನೆ ಇರ್ತೀವಿ. ನಾನು ನಿಮ್ಮ ಆಟೋ ರಿಪೋರ್ಟರ್ PR.